ಈ ಒಂದು ನಮ್ಮ ಭಾಷಾ ಸಂಗಮದ ನಮ್ಮ ಭಾಷಾ ನಿಕಾಯದ ಮುಖ್ಯಸ್ಥರ ಮಾತುಕತೆಯನ್ನು ಆಮೇಲೆ ಇಟ್ಕೊಳ್ಳೋಣ. ಈಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಘನತೆವೆತ್ತ ಕುಲಸಚಿವರು ಈ ಕಾರ್ಯಕ್ರಮದ ಪರವಾಗಿ ಹಾಗೂ 2 ಕೃತಿಗಳ ಪರವಾಗಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮುಕ್ತ ಗಂಗೋತ್ರಿ ಒಂದು ದಿನದ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಅಲ್ಲಿ ಭಾಷಾ ಸಂಗಮ ಅಂದ್ರೆ ಭಾರತೀಯ ಸಂಗಮ, ಇಂಡಿಯನ್ ಲಿಟರೇಚರ್, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತ ಗೌರವಾನ್ವಿತ ಕುಲಪತಿಗಳಾದಂಥ ಶರಣಪ್ಪ VLC ಸರ್ ಅವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಈಗ ತಾನೇ ತಮ್ಮ ಭಾಷಣವನ್ನು ಮುಗಿಸಿದಂಥ ಪ್ರೊಫೆಸರ್ ರಾಕೇಶ್ ಚಿರ್ಗೂಡ್ ಅವರೇ, ಈ ಕಾರ್ಯಕ್ರಮದ ರೂವಾರಿಯಾದಂಥ ನಮ್ಮ ಸ್ಕೂಲ್ ಆಫ್ ಲ್ಯಾಂಗ್ವೇಜಿನ ಡೈರೆಕ್ಟರ್ ಆದಂಥ ಪ್ರೊಫೆಸರ್ ರಾಮನಾಥ್ ನಾಯ್ಡು ಅವರೇ, ಮೌಲ್ಯಮಾಪನ ಕುಲಸಚಿವರಾದಂಥ ಪ್ರವೀಣ್ ಅವರೇ, ಫೈನಾನ್ಸ್ ಆಫೀಸರ್ ಆದಂಥ ರಮೇಶ್ ಅವರೇ, ಈ ಭಾಷಾ ವಿಭಾಗದ ಎಲ್ಲ ಮುಖ್ಯಸ್ಥರೇ, ಪ್ರಾಧ್ಯಾಪಕರೇ, ಬೋಧಕೇತರ ವರ್ಗದವರೇ, ಈ ಸಾಹಿತ್ಯ ಸಂಗಮ ಅಂತ ಹೇಳ್ಬೇಕಾದ್ರೆ ಎಲ್ಲ ಭಾಷೆಗಳನ್ನ ಒಳಗೊಂಡಂತ ಒಂದು ಇವತ್ತು ಸಂಗಮ ಆಗಿದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಏಕೆಂದ್ರೆ ಕನ್ನಡ ಇದೆ, ಹಿಂದಿ ಇದೆ, ಉರ್ದು ಇದೆ, ಸಂಸ್ಕೃತ ಇದೆ, ಒಟ್ಟು 4 ಲ್ಯಾಂಗ್ವೇಜ್, ನಮ್ಮ ಇಂಗ್ಲಿಷು, ತೆಲುಗು, ಇನ್ನ ಒಂದು ಅಂದ್ರೆ ಈಗ ಫಾರಿನ್ ಲ್ಯಾಂಗ್ವೇಜಸ್ ನಮ್ಮ ವಿಜಯ್ ಕುಮಾರ್ ರೆಡಿ ಮಾಡ್ತಾ ಇದ್ದಾರೆ, ಅವರ ನೇತೃತ್ವದಲ್ಲಿ ಫಾರಿನ್ ಲ್ಯಾಂಗ್ವೇಜ್ ಬರ್ತದೆ. ಇನ್ನು 2 ಲ್ಯಾಂಗ್ವೇಜ್ ಅಂದ್ರೆ ಸೌತ್ ಝೋನ್ ಅಲ್ಲಿ ತಮಿಳು ಮತ್ತು ಮಲಯಾಳಂ, ಅವೆರಡು ಬಂದ್ರೆ ಈ ಭಾಷಾ ಸಂಗಮಕ್ಕೆ ಪರಿಪೂರ್ಣವಾದಂತ ಪರಿಕಲ್ಪನೆಯನ್ನ ಕಳಿಸಕ್ ಸಾಧ್ಯ ಆಗ್ತದೆ. ಅಂದ್ರೆ ಅದು ಇತ್ತು ಲ್ಯಾಂಗ್ವೇಜು, ಆದ್ರೆ ನಾನಾ ಕಾರಣದಿಂದ ಇದಾಗಿದ್ದಾವೆ. ಮುಂದೆ ನೋಡುವ, ಮಾನ್ಯ ಕುಲಪತಿಗಳ ಅವರ ಮಾರ್ಗದರ್ಶನದಲ್ಲಿ ಇತರೆ ಲ್ಯಾಂಗ್ವೇಜ್ ಅನ್ನ ತರೋದಲ್ಲಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಸಾಹಿತ್ಯ ಅಂದಾಗ ನಾನು ಪದವಿಯಲ್ಲಿ ಕನ್ನಡ ಸಾಹಿತ್ಯ ವಿದ್ಯಾರ್ಥಿ, ಹಿಸ್ಟ್ರಿ, ಕನ್ನಡ, ಪೊಲಿಟಿಕಲ್ ಸೈನ್ಸ್. ಈ ಸಾಹಿತ್ಯ ದೃಷ್ಟಿಯಲ್ಲಿ ನಾವು ನೋಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಭಾಷಾ ವಿಜ್ಞಾನ, ಛಂದಸ್ಸು, ಈ ಶಬ್ದಮಣಿ ದರ್ಪಣ, ಈಗ ಡಿಗ್ರಿ ಸಿಲೆಬಸ್ ಅಲ್ಲಿ ನೋಡಿದ್ರೆ ಇವು ಯಾವ ಇಲ್ವೇ ಇಲ್ಲ. ಈಗ ಕೆಲವು ಅಲ್ಲ, ನಾನು ನಮ್ಮ ಕೇಸೋದು ಹೇಳ್ತಾ ಇಲ್ಲ, ನಾನು ಮ್ಯಾಕ್ಸಿಮಮ್ ಕನ್ವೆನ್ಷನಲ್ ಯೂನಿವರ್ಸಿಟಿಯಲ್ಲಿ ನೋಡ್ತಾ ಇದ್ರೆ ಡಿಗ್ರಿಯಲ್ಲಿ ಭಾಷಾ ವಿಜ್ಞಾನ ಇಲ್ಲ, ಛಂದಸ್ಸಿಲ್ಲ, ಶಬ್ದಮಣಿ ದರ್ಪಣ ಇಲ್ಲ, ಸಾಹಿತ್ಯ ಓದಿಸ್ತೀವಿ ನಾವು, ಕನ್ನಡ ಪಾಠ ಮಾಡ್ತಿದ್ದೀವಿ ಅಂತ ಹೇಳ್ತಾ ಹೋಗ್ತಾರೆ. ಅಲ್ಲ, ಆದ್ರೂ ಲ್ಯಾಂಗ್ವೇಜ್ ಇದ್ರಲ್ಲೂ ಸ್ವಲ್ಪ ನಾವು ಮಕ್ಕಳಿಗೆ, ಯಾಕೆಂದ್ರೆ ಲ್ಯಾಂಗ್ವೇಜ್ ಅಲ್ಲಿ BA BSc BCom ಎಲ್ಲ ಮಕ್ಕಳು ಬರ್ತಾರೆ, ಅವ್ರಿಗೂ ಸ್ವಲ್ಪ ಛಂದಸ್ ಬಗ್ಗೆ ಒಂದು ಹೇಳ್ಬೇಕಾಗ್ತದೆ. ಬರೀ ಆಪ್ಷನಲ್ನವ್ರಿಗೆ ನೀವು ಈ ಛಂದಸ್ಸು ಭಾಷಾ ವಿಜ್ಞಾನ ಹೇಳ್ಬಿಟ್ರೆ ಲ್ಯಾಂಗ್ವೇಜ್ ಮಕ್ಕಳಿಗೆ ಒಂದು ಸ್ವಲ್ಪ ಸಾಹಿತ್ಯದ ಅರಿವು ಬೇಕಲ್ಲ, ಸಾಹಿತ್ಯದ ಪರಿಕಲ್ಪನೆ ತಿಳ್ಕೊಬೇಕಾಗ್ತದೆ. ಸಾಹಿತ್ಯದ ಒಂದು ಭಾಗವಾಗಿ ಸ್ವಲ್ಪ ಅವ್ರಿಗೆ ಪ್ರಿಲಿಮಿನರಿ ಬೇಸಿಕ್ ನಾಲೆಡ್ಜ್ ಅಂತೀವಲ್ಲ, ಬೇಸಿಕ್ ನಾಲೆಡ್ಜ್ ಅನ್ನ ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ಈಗ BSc ಕ್ಯಾಂಡಿಡೇಟ್ ಇಸ್ ಆಲ್ಸೋ ಎಲಿಜಿಬಲ್ ಟು MA ಇನ್ ಕನ್ನಡ, ಲ್ಯಾಂಗ್ವೇಜ್ ಬೇಸ್ ಮೇಲೆ MA ಇನ್ ಕನ್ನಡ ಮಾಡ್ಬೋದು, BCom ಮಾಡೋರು MA ಇನ್ ಕನ್ನಡ ಮಾಡ್ಬೋದು. ಕನ್ನಡ ಲ್ಯಾಂಗ್ವೇಜ್ ಆಪ್ಷನಲ್ ತಗೊಂಡಿರೋ BA ಹುಡುಗನು MA ಮಾಡ್ಬೋದು ಲ್ಯಾಂಗ್ವೇಜ್ ಬೇಸ್ ಮೇಲೆ. ನಮ್ಮ ಕನ್ವೆನ್ಷನಲ್ ಯೂನಿವರ್ಸಿಟಿಯಲ್ಲಿ 2 ಸೀಟ್ ಇರ್ತವೆ ಲ್ಯಾಂಗ್ವೇಜ್ ಬೇಸ್ ಮೇಲೆ. ಸೊ ಯಾಕೆ ನಾನು ಹೇಳ್ತಾ ಇದ್ದೇನೆ, ಸಾಹಿತ್ಯವನ್ನು ಓದುವಂಥ ದೃಷ್ಟಿಕೋನ ಅಥವಾ ಸಾಹಿತ್ಯವನ್ನು ಅರ್ಥಕೊಂಡು ಅಂತ ನೋಡಿದ್ರೆ, ಒಂದು ಸಮಾಜದಲ್ಲಿ ಇವತ್ತೇನಾದರೂ ಒಂದು ಪರಿವರ್ತನೆ ಮಾಡ್ಬೋದು, ಸಮಾಜದಲ್ಲಿ ಏನಾದರೂ ಒಂದು ಹೊಸ ಆಯಾಮವನ್ನು ಸೃಷ್ಟಿಸ್ಬೋದು ಅಂದರೆ ಈ ಸಾಹಿತ್ಯ ಓದುವವರಿಂದ ಮಾತ್ರ ಸಾಧ್ಯ. ಅವರ ಬರವಣಿಗೆ, ಅವರ ಅಧ್ಯಯನ, ಅವರ ಸಂಶೋಧನೆ, ಅವರ ಪಠ್ಯಕ್ರಮ, ಅವರ ಆಲೋಚನೆಗಳು ಇವೆಲ್ಲವೂ ಏನಾಗ್ತವೆ ಅಂದರೆ
ಸಮಾಜದ ಮೇಲೆ ನಾನಾ ರೀತಿಯಲ್ಲಿ ಬದಲಾವಣೆ ತರಕ್ಕೆ ಸಾಧ್ಯ ಆಗದೆ ಸಾಹಿತ್ಯ ಓದಿರೋರು. ಆಮೇಲೆ ಇವಾಗ ಕೆಲವ್ರು ಹೇಳ್ತಾರೆ ಸಾಹಿತಿಗಳು ಅಂತ ಹಾಕಂತಾರೆ. ಒಂದು ಕವನ ಬರೆದಿರೋಕ್ಕೆ ಸಾಧ್ಯ ಇಲ್ಲ, ಒಂದು ಕಾವ್ಯ ಬರೆಯೋಕ್ಕಾಗಿಲ್ಲ ಅವ್ರ ಕಡೆ, ಸಾಹಿತಿಗಳು ಅಂತ ಹಾಕಂತಾರೆ. ಅದು ಯಾವ ನಿಟ್ಟಿನಲ್ಲಿ ಹಾಕಂತಾರೋ ಗೊತ್ತಿಲ್ಲ. ಆದರೆ ನಿಜವಾದ ಸಾಹಿತಿಗಳು ಯಾರು ಹೇಳ್ಕೊಳಲ್ಲ. ನಿಜವಾದ ಸಾಹಿತಿಗಳು ಯಾರು ನಾವು ದೊಡ್ಡ ಸಾಹಿತಿ ಅಂತ ಹೇಳ್ಕೊಳಲ್ಲ. ಈ ನಮ್ಮಲ್ಲಿ ಒಂದು ಗಾದೆ ಇದೆ, ತುಂಬಿದ ಕೂಡ ಅಳ್ಳಾಡಲ್ಲ ಅಂತೇಳಿ. ಹಂಗಾಗಿ ಅರ್ಧ ಬರ್ಧ ಗೊತ್ತಿರೋರು ದೊಡ್ಡ ಸಾಹಿತ್ಯ ಅಂತ ಹಾಕಂತಾರೆ. ಪಾಪ ಗೊತ್ತಿರೋರು ಯಾರು ನಾವು ಹೇಳ್ಕೊಳಲ್ಲ ಅವ್ರ ಸಾಹಿತ್ಯ. ಅವ್ರೇನಿದ್ರು ವೇದಿಕೆ ಮೇಲೆ ತಮ್ಮ ವಿಚಾರವನ್ನು ಮಂಡಿಸುವುದರಲ್ಲಿ ತೋರಿಸ್ಕೊಳ್ತಾರೆ ಬಿಟ್ಟರೆ ಎಲ್ಲೂ ರೈಟಿಂಗ್ನಲ್ಲಿ ನಾನು ದೊಡ್ಡ ಪಾಂಡಿತ್ಯ ಅಥವಾ ಪಂಡಿತ ಅಂತ ಹೇಳ್ಕೊಳೋದು ಯಾರು ಹೇಳ್ಕೊಳಲ್ಲ. ಅಂಥ ಕಾಲದಲ್ಲಿ ನಮ್ಮ ನಾಯ್ಡು ಅಂಥವ್ರು ಈ ಭಾಷಾ ಸಂಗಮ ಮಾಡ್ತಾ ಇರೋದ್ರಿಂದ ಮಾನ್ಯ ಕುಲಪತಿಗಳ ಅಪ್ಪಣೆ ಮೇರೆಗೆ ಅಥವಾ ವಿಶ್ವವಿದ್ಯಾಲಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ಅರ್ಪಿಸ್ತೀವಿ. ಯಾಕೆಂದರೆ ಈ ಥರ ಕಾರ್ಯಕ್ರಮ ವಿಶ್ವವಿದ್ಯಾಲಯದಲ್ಲಿ ಆಗ್ತಿರಬೇಕು. ನಮ್ಮ ಗೌರವಾನ್ವಿತ ಕುಲಪತಿಗಳು ಯಾವಾಗಲೂ ಅಪೇಕ್ಷೆ ಪಡೋದು ಪ್ರತಿಯೊಂದು ವಿಭಾಗದವರು ಏನಾದರೂ ಒಂದು ನೀವು ಅಕಾಡೆಮಿಕ್ ಆಕ್ಟಿವಿಟೀಸ್ ಮಾಡಿ. ಯಾಕೆಂದರೆ ಬರೀ ನಾವು ನಮ್ದು ಓಪನ್ ಯೂನಿವರ್ಸಿಟಿ ಅಂದ್ಬಿಟ್ಟು ನಾವು ಬರೀ ಓಪನ್ ಆಗಿದ್ರೆ ಸಾಧ್ಯ. ಆ ಓಪನ್ ಹೆಂಗಿರ್ಬೇಕು ಅಂದರೆ ಅಕಾಡೆಮಿಕ್ ಥ್ರೂ ಓಪನ್ ಆಗಿರ್ಬೇಕೆ ಬಿಟ್ಟರೆ ಬರೀ ಮನಸ್ಸನ್ನು ಇಟ್ಕೊಂಡು ಎಲ್ಲೋ ಕೂತ್ಕೊಂಡು ಎಲ್ಲೋ ಬರ್ಕೊಂಡು ಅದು ಓಪನ್ ಅಲ್ಲ. ಅದು ನಾವು ನಮ್ಮ ಓಪನ್ ಹೆಂಗೆ ತೋರಿಸ್ಬೇಕು ಅಂದರೆ ನಮ್ಮ ಅಕಾಡೆಮಿಕ್ ನನ್ನ ಕೆರಿಯರು ಎವ್ರಿ ಟೀಚರ್ಸ್ ನಮ್ಮ ಅಕಾಡೆಮಿಕ್ ಏನಂದ್ರೆ ತೋರಿಸಿದಾಗ ಆಗ ಈ ಓಪನ್ ಯೂನಿವರ್ಸಿಟಿ ಇನ್ನೂ ಸಾರ್ಥಕ ಆಗ್ತದೆ, ಒಳ್ಳೆ ಹೆಸರನ್ನು ಬರೋಕ್ಕೆ ಸಾಧ್ಯ ಆಗ್ತದೆ. ಈಗ ತಾನೇ ಬಿಡುಗಡೆ ಆದಂಥ 2 ಪುಸ್ತಕಗಳಾದವು. ಒಂದು ಪ್ರೊಫೆಸರ್ ರಾಮನಾಥ್ ನಾಯ್ಡು ಅವರ ಸಾಹಿತಿ ಪರಿಮಳಂ. ಈ ಕೃತಿ ನಾನು ಸ್ವಲ್ಪ ಇಂಟ್ರೊಡಕ್ಷನ್ ನೋಡಿದ್ದೀನಿ ಅಷ್ಟೇ. ಇದೊಂದು ಪ್ರಾಚೀನ ಭಾರತದ ಒಂದು ಜಾನಪದ ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ಒಂದು ಪುಸ್ತಕ. ಇದರಲ್ಲಿ ಸುಮಾರು 15 ಲೇಖನಗಳನ್ನು ಅದರಲ್ಲಿ ದಾಖಲು ಮಾಡಿದ್ದಾರೆ. ಸಂಕಲನ ಇದೆ. ತೆಲುಗು ಭಾಷಾ ಚರಿತ್ರೆಯ ನನ್ನಯ್ಯಂದ ಹಿಡಿದು ತ್ರಿಪುರವೇನವರವರೆಗೂ ಶ್ರೇಷ್ಠ ಕವಿಯ ಮಹಾಶಯ ಕುರಿತು ಬರೆದಂಥ ಅಧ್ಯಾಯ. ಯಾಕಂದರೆ ಆ ಆಂಧ್ರ ಸಾಹಿತ್ಯದಲ್ಲಿ ಬಂದಂಥ ನನ್ನಯ್ಯನಿಂದ ಹಿಡಿದು ನಾವು ಹೆಂಗೆ ಪಂಪನಿಂದ ಹಿಡಿದು ನವ್ಯ ಕಾವ್ಯದವರೆಗೂ ಅಂತ ಹೇಳ್ತೀವಲ್ಲ, ಆಗ ಅವರು ಆ ನನ್ನಯ್ಯ ಅಂತ ಹೇಳಿದ್ರೆ ಪ್ರಾಚೀನ ಕಾಲದಿಂದ ಪ್ರಾರಂಭವಾದಂಥ ಕೃತಿ ಅದು ಎಲ್ಲಿವರೆಗೂ ಅಂತಂದರೆ ತ್ರಿಪುರನೇವರೆವರೆಗೂ ಬಂದಂಥ ಕವಿಯ ಇರೋಂಥ ಅಂಶಗಳನ್ನು ಸಂಕಲನ ಮಾಡಿದ್ದಾರೆ. ಈ ಪೂರ್ತಿ ಸಂಕಲನ ಏನಾಗಿದೆ ಅಂದರೆ ಈ ಸಾಹಿತ್ಯ, ತೆಲುಗು ಸಾಹಿತ್ಯ ಸಮಾಜಕ್ಕೆ ಪೂರಕವಾಗಿರುವಂಥ ಬರಹಗಳಿವೆ. ಅಂದರೆ ಸಮಾಜದ ಮೇಲೆ ಎಷ್ಟು ಪ್ರಭಾವನೆ ಬೀರ್ತದೆ, ಈ ಸಾಹಿತ್ಯದಿಂದ ಎಷ್ಟು ಬದಲಾವಣೆ ಮಾಡೋಕ್ಕೆ ಸಾಗುತ್ತದೆ. ನೋಡಿ, ಇವತ್ತು ಏನಾಗ್ತಾ ಇದೆ ಅಂದರೆ ಓದುವವರ ಸಂಖ್ಯೆ ಭಾಳ ಕಡಿಮೆ ಆಗಿದೆ. ಮೊಬೈಲನ್ನು ಹೆಚ್ಚು ಬಳಸುವವರ ಸಂಖ್ಯೆ ಜಾಸ್ತಿ ಆಗಿದೆ. ಜಾಸ್ತಿ ಏನು 100% ಅಬೋ ಹೇಳ್ಬಿಡ್ಬೋದು. ಆದರೆ ಎಷ್ಟು ಜನ ಇವತ್ತು ಪುಸ್ತಕ ಓದ್ತಾರೆ, ಎಷ್ಟು ಜನ ಪುಸ್ತಕವನ್ನು ಕೊಳ್ತಾರೆ. ಪಾಪ ನಾಯ್ಡು ಅಂತವರು, ನಮ್ಮ ವಿಜಯ್ ಕುಮಾರ್ ಅಂತವರು ಬರೀತಿರ್ತಾರೆ ವರ್ಷಕ್ಕೆ 2-3 ಪುಸ್ತಕಗಳು. ಎಷ್ಟು ಜನ ಪರ್ಚೇಸ್ ಮಾಡ್ತಾರೆ? ಪರ್ಚೇಸ್ ಮಾಡಿದಲ್ಲಿ ಎಷ್ಟು ಜನ ಓದ್ತಾರೆ? ಇವತ್ತು ಓದುವವರ ಸಂಖ್ಯೆ ಭಾಳ ವೀಳಾಗಿದೆ. ಸಾಹಿತ್ಯ ಯಾಕೆ ಇವತ್ತು ಭಾಳ ಇನ್ನೂ ಅತ್ಯುನ್ನತ ಮಟ್ಟಕ್ಕೆ ಹೋಗ್ಬೋದು ಸಾಹಿತ್ಯ. ಕೆಲವೇ ಮಂದಿ ಬರೀತಾರೆ, ಅವೆಲ್ಲೋ ಒಂದು ಕಡೆ ಸೇರ್ತವೆ. ಇವತ್ತು ನಮ್ಮ PhD ಪ್ರಬಂಧ ಎಷ್ಟು ಜನ ಪ್ರಕಟಿಸ್ತಾರೆ? ಲೈಬ್ರರಿ ಸೇರ್ತವೆ, ಡಿಪಾರ್ಟ್ಮೆಂಟಿಗೆ ಸೇರ್ತದೆ, ಮುಗೀತು. ಅವನೊಂದು ಕಾಪಿ ಇಟ್ಕೊಂತಾನೆ, ನಂದು ಅವಾರ್ಡ್ ಆಗಿದೆ ಅಂತ. ಅವ್ನು ಬರ್ದಿರೋ ರಿಸರ್ಚನ್ನು ಹೊರಗೆ ಜನಕ್ಕೆ ನೋಡಿದಾಗಲೇ ತಾನೇ ಅದ್ರ ಬಗ್ಗೆ ಏನಾದರೂ ಒಳ್ಳೇದಿದೆ, ಕೆಟ್ಟದ್ದಿದೆ, ಅಥವಾ ಅದನ್ನೇನಾದರೂ ಸರ್ಕಾರ ಏನಾದರೂ ಮಾಡ್ಬೋದು, ಸಮಾಜದಲ್ಲಿ ಏನಾದರೂ ಪರಿಣಾಮ ಬೀರ್ಬೋದು, ಅಥವಾ ಇನ್ನೊಬ್ಬನಿಗೊಂದು ಮಾರ್ಗದರ್ಶನ ಆಗುತ್ತೆ ಅನ್ನೋದಾಗ 10 ಜನಕ್ಕೆ ಅವನ ಥೀಸಿಸ್ ಕೈಪಿಡಿ ಸಿಕ್ಕಿದಾಗ ಅದು ಹೇಗಿದೆ ಅನ್ನೋದು ಗೊತ್ತಾಗ್ತದೆ. ಒಬ್ರಿಗೆ ಗೊತ್ತಿಲ್ಲ, ಒಟ್ಟಿನಾಗ ಅವಾರ್ಡ್ ಆಗಿದೆ ಅಂತಾರೆ. ಅವನೇನು ಬರ್ದವ್ರೆ ಏನು ಅಂತ ಅವನಿಗೂ ಅವ್ನ ಗೈಡು ಅಷ್ಟಕ್ಕೆ ಗೊತ್ತಿರ್ತದೆ, ಇನ್ಯಾರಿಗೂ ಗೊತ್ತಿರಲ್ಲ. ಆದರೆ ನನ್ನ ಸಂಶೋಧನೆಗಳೇನಾಗಬೇಕು ಅಂದರೆ ಹೊರ ಜಗತ್ತಿಗೆ ಪುಸ್ತಕ ರೂಪದಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ನಾನಾ ವಿಧದ ಸಂಶೋಧಕರಿಗೆ, ಅಧ್ಯಾಪಕರಿಗೆ, ಅಧ್ಯಯನ ಮಾಡುವವರಿಗೆ ಒಂದು ಮಾರ್ಗದರ್ಶನ ಆಗ್ತದೆ. ಇನ್ನೊಂದು, ಈ ಕೃತಿ ಒಂಥರ ಸಂಶೋಧನಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ, ಅದರಲ್ಲೂ ಆ ತೆಲುಗು ಭಾಷೆಯ, ನಾನು ಹೇಳಿದೆ ಪ್ರಾಚೀನ ಭಾರತದಿಂದ ಪ್ರಾರಂಭವಾದಂಥ ಈ ಜನಪದ ಕ್ಷೇತ್ರ ಇದೆಯಲ್ಲ, ಇದು ಸಂಶೋಧಕರಿಗೆ, ವಿದ್ಯಾರ್ಥಿಗಳಿಗೆ, ಓದುಗರಿಗೆ ಭಾಳ ಅತ್ಯುತ್ತಮವಾದಂಥ ಗ್ರಂಥ ಆಗಿದೆ. ಹಾಗಾಗಿ ಇವತ್ತು ಈ ಭಾಷಾ ಸಂಗಮದಲ್ಲಿ
ಆ ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಿದಂಥ ಮಾನ್ಯ ಕುಲಪತಿಗಳಿಗೂ ಬರೆದಂಥ ಲೇಖಕರಾದಂಥ ರಾಮನಾಥ್ ನಾಯ್ಡು ಅವರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆ ಎರಡನೇ ಕೃತಿ ನಮ್ಮ ಅವರೆಕಾಡು ವಿಜಯಕುಮಾರ್ ಅವ್ರದ್ದು ಸಕಾಲಿಕ. ಅದು ಅರ್ಥನೇ ಹೇಳ್ತದೆ, ಸಕಾಲಿಕ. ಸಕಾಲ ಅಂದರೆ ಈಗ ಪ್ರಸ್ತುತ. ಏನದರಲ್ಲಿ ಅಂದರೆ ಈ ಕೃತಿ ಒಂದು ರಾಷ್ಟ್ರೀಯ ಪ್ರಾಧಾನ್ಯದ ಸಂಕಲನವಾಗಿದೆ, ಒಂದು ಮೌಖಿಕ ಕೃತಿ. ಒಟ್ಟು ಇದರಲ್ಲಿ 32 ಲೇಖನಗಳು ಇದರಲ್ಲಿ ಪ್ರಕಟಿಸಿದ್ದಾರೆ. ಈ ಸಕಾಲಿಕ ಅಂದ್ರೆ ಏನು ಶೀರ್ಷಿಕೆ ಹೇಳಿದ್ನಲ್ಲ, ಅದು ಸೂಚಿಸುವಂತೆ ಆಯಾ ಸಂದರ್ಭದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಒಂದು ಭಾವೈಕ್ಯತೆಯನ್ನು ಪ್ರತಿನಿಧಿಸುವಂಥ ಸಂಕಲನ ಆಗಿದೆ. ಪ್ರತಿ ಲೇಖನಗಳು ನೋಡ್ತಾ ಹೋದಾಗ ಏನಾಗುತ್ತೆ, ನಮ್ಮ ಏನು ರಾಜ್ಯದಲ್ಲಿ ಅಥವಾ ದೇಶದಲ್ಲಿರುವಂಥ ಆಚರಣೆಗಳು, ಸಂಪ್ರದಾಯಗಳು, ಅದರಲ್ಲೂ ವಿಶೇಷವಾಗಿ ಮೈಸೂರು ದಸರಾ ಹಬ್ಬ, ಬಕ್ರೀದು, ಕ್ರಿಸ್ಮಸ್ಸು, ಹೀಗೆ ಜನಸಾಮಾನ್ಯರ ಉತ್ಸಾಹದ ಕೆಲವು ಆಚರಣೆಗಳನ್ನು ಸಂಕ್ಷಿಪ್ತವಾದಂಥ ಲೇಖನಗಳು ಇದ್ದಾವೆ. ಈಗ ಬಕ್ರೀದ್ ಯಾಕೆ ಆಚರಣೆ ಮಾಡ್ತಾರೆ, ಈದ್ ಮಿಲಾದ್ ಏನು ಸಂಕೇತ ಕೊಡ್ತದೆ, ಕ್ರಿಸ್ಮಸ್ ಹಬ್ಬ ಯಾಕೆ ಆಚರಣೆ ಮಾಡ್ತಾರೆ, ಆಮೇಲೆ ಗುಡ್ ಫ್ರೈಡೆ ಯಾಕೆ ಆಚರಣೆ ಮಾಡ್ತಾರೆ, ಈ ಥರದ್ದು ಕೆಲವು ನಮಗೆ ಹಬ್ಬಗಳ ಆಚರಣೆ ಹೇಳ್ತೀವಿ, ಅದರ ಉದ್ದೇಶ ಏನು, ಆ ಹಬ್ಬದ ಮೂಲ ಧ್ಯೇಯಗಳೇನು ಅನ್ನೋದು ಭಾಳ ಜನ ಗೊತ್ತಿರಲ್ಲ. ಇದರಲ್ಲಿ ಕನ್ನಡ, ಕನ್ನಡಿಗ, ಕರ್ನಾಟಕ, ವಿಶ್ವ ಪುಸ್ತಕ ದಿನ, ವಿಶ್ವ ತಾಯಂದಿರ ದಿನ, ಭಯೋತ್ಪಾದಕ ನಿಗ್ರಹ ಮತ್ತು ಮಾದಕ ವಸ್ತುಗಳ ವಿರೋಧಿ ದಿನ ಇತ್ಯಾದಿಗಳನ್ನು ಸೇರಿಸುವಂಥ ಒಂದು ಈ ಸಕಾಲಿಕ ಪುಸ್ತಕ. ಈ ಬರಹಗಳು ಇನ್ನೂ ಭಾಳ ಅತ್ಯುತ್ತಮವಾಗಿದ್ದಾವೆ. ಹಾಗಾಗಿ ಇನ್ನೊಂದು ಕೆಲವು ಈ ಟೆಕ್ನಾಲಜಿಯಲ್ಲಿ ಬರುವಂಥ ಕೆಲವು ವಿಷಯ ಏನಂತಂದರೆ, ಡಿಜಿಟಲ್ ಶಿಕ್ಷಣವನ್ನು ಇವತ್ತು ಹೇಗೆ ಪೂರೈಸ್ಬೋದು, ಹಾಗೆ ನಮ್ಮ ಕರೋನಾ ಸಂದರ್ಭದಲ್ಲಿದ್ದಂಥ ಶಿಕ್ಷಣ ಹೇಗಿತ್ತು ಅವಾಗ, ಆನ್ಲೈನ್ ಎಜುಕೇಷನ್ ಬೇಕೋ ಬೇಡವೋ, ಈ ಥರದ ಕೆಲವು ಮಾಹಿತಿಯನ್ನು ಒಳಗೊಂಡಂಥ ಈ ಪುಸ್ತಕ ಇದೆ. ಹಾಗಾಗಿ ಈ ಪುಸ್ತಕವನ್ನು ಬರೆದಂಥ ಒಂದು ಉತ್ತಮ ಕೃತಿ. ವಿಜಯಕುಮಾರ್ ಸುಮಾರು ನಾನೇ ನೋಡಿದಂಗೆ ಒಂದು 4-5 ಕೃತಿ ಇದುವರೆಗೂ ಅವ್ರದ್ದು ಪ್ರಕಟ ಆಗಿದೆ. ಮುಂದೆನೂ ಅವರು ಪ್ರಕಟ ಮಾಡಲಿ ಅಂತ ಹೇಳ್ತಾ, ಈ ಭಾಷಾ ಸಂಗಮದ ಕಾರ್ಯಕ್ರಮಕ್ಕೆ ನನಗೆ ಕರೆದಂಥ ರಾಮನಾಥ್ ನಾಯ್ಡು ಅವ್ರಿಗೂ ಅವರ ಎಲ್ಲ ಭಾಷಾ ಸಂಗಮದ ಪ್ರಾಧ್ಯಾಪಕ ಮಿತ್ರರು ಹೊಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆಗೊಂಡ ಕೃತಿಗಳನ್ನು ಕುರಿತು ಭಾಷಾ ಸಂಘದ ಪ್ರಸ್ತುತತೆಯನ್ನು ತಿಳಿಸಿದಂಥ ಗಂತವ್ಯದ ಕುಲಸಚಿವರಾದ ಪ್ರೊಫೆಸರ್ ಕೆ ಮೂರ್ತಿ ಅವರಿಗೆ ಧನ್ಯವಾದಗಳು ಸರ್. ಅದೇ ರೀತಿ ಈ ಒಂದು ಭಾಷಾ ಸಂಗಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ ಡಾಕ್ಟರ್ VM ರಮೇಶ್ ಅವರು, ಹಣಕಾಸು ಅಧಿಕಾರಿಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ. ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇಂದು ಒಂದು ಅಂತಾರಾಷ್ಟ್ರೀಯ ಒಂದು ವಿಚಾರಗೋಷ್ಠಿಯನ್ನು ಹಮ್ಮಿಕೊಂಡಿದೆ. ಇವತ್ತು ದೇಶಾದ್ಯಂತ ಭಾಷಾ ಸಂಗಮ ದಿನವನ್ನು ಆಚರಣೆ ಮಾಡ್ತಾ ಇದೆ. ನಿಜಕ್ಕೂ ಈ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನನ್ನ ಭಾಗ್ಯ. ಹಾಗೆಯೇ ಮಹನೀಯರುಗಳ ನಡುವೆ ನಾನು ವೇದಿಕೆ ಹಂಚಿಕೊಂಡಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ. ಈ ಸೌಭಾಗ್ಯಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ನಮ್ಮ ವಿಶ್ವವಿದ್ಯಾನಿಲಯದ ಘನವೆತ್ತ ಕುಲಪತಿಗಳಾಗಿರ್ತಕ್ಕಂಥ ಶರಣಪ್ಪ ಸರ್ ಅವರು. ಸ್ನೇಹಿತರೆ, ಪ್ರಾಂಜಲ ನಿಷ್ಕಲ್ಮಶ ಮನಸ್ಸಿನವರಿಲ್ಲಿದ್ದೀರಾ. ತಮ್ಮ ಸಮ್ಮುಖದಲ್ಲಿ ನನ್ನ ಹೃದಯ ಅಂತರಾಳದಿಂದ ನಾನು ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕೆ ಅಂತಂದರೆ, ನಾನು ಹಿಸ್ಟ್ರಿ ಡಿಪಾರ್ಟ್ಮೆಂಟ್ನವರು ನನ್ನನ್ನು ಹಣಕಾಸು ಅಧಿಕಾರಿಗಳನ್ನು ಮಾಡಿದರು. ಐ ವಾಸ್ ಬಿಟ್ ನರ್ವಸ್ ವೆನ್ ಐ ಆಮ್ ಟೇಕಿಂಗ್ ಎ ಚಾರ್ಜ್. ಇವತ್ತು ನಾನು ಏನನ್ನಾದರೂ ನಿರ್ವಹಿಸಬಲ್ಲೆ ಅನ್ನೋ ಒಂದು ಸಾಮರ್ಥ್ಯವನ್ನು, ಒಂದು ನಾಲೆಡ್ಜನ್ನು ನನ್ನಷ್ಟು ನಾನು ಎಂಪವರ್ ಆಗಿದೆ ಅಂತಂದರೆ ಅದಕ್ಕೆ ಅಪಾರವಾದ ಲೋಕ ಅನುಭವ ಪಡೆದಿರ್ತಕ್ಕಂಥ ಶರಣಪ್ಪ ಸರ್ ಕಾರಣ. ಇವತ್ತು ನಾನು ತುಂಬ ಫ್ರೀ ಆಗಿದ್ದೀನಿ. ನಾನು ಯಾವುದನ್ನು ಕೊಟ್ಟರು ಮಾಡಬಲ್ಲೆ ಅಂತಕ್ಕಂಥ ಧೈರ್ಯ ನನಗೆ ಬಂದಿದೆ ಅಂತಂದರೆ ಅದಕ್ಕೆ ಕಾರಣೀಭೂತರು ನನ್ನೊಂದಿಗೆ ಕೆಲಸ ಮಾಡ್ತಕ್ಕಂಥ ಅಥವಾ ನಾನು ಅವರೊಂದಿಗೆ ಕೆಲಸ ಮಾಡ್ತಕ್ಕಂಥ ನಮ್ಮ ತಂಡ ಏನಿದೆಯೋ ಪ್ರತಿಯೊಬ್ಬರು ನನಗೆ ನಮ್ಮ ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ KL ಮೂರ್ತಿ ಸರ್ ಆಗಿರ್ಬೋದು, ಪರೀಕ್ಷಾ ಕುಲಸಚಿವರಾಗಿರ್ತಕ್ಕಂಥ KB ಪ್ರವೀಣ್ ಸರ್ ಆಗಿರ್ಬೋದು, ನಾಯ್ಡು ಸರ್ ಆಗಿರ್ಬೋದು, ಅವ್ರು ತೋರಿಸ್ತಕ್ಕಂಥ ಪ್ರೀತಿ ಗೌರವಗಳಿಂದ ನಿಜವಾಗ್ಲೂ ನಾನು ಅವ್ರ ಜೊತೆಯಲ್ಲೇ ಹೆಚ್ಚು ಕಾಲ ಕಳಿಬೇಕಂತ ಒಮ್ಮೊಮ್ಮೆ ಅನಿಸುತ್ತೆ. ಸ್ವಲ್ಪ ಸಂದರ್ಭಗಳಲ್ಲಿ
ಕಷ್ಟನೂ ಆಗುತ್ತೆ. ಬಟ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ರಿಯಲಿ ಥ್ಯಾಂಕ್ಫುಲ್ ಟು ದಿ ಮೈ ಹಾನರಬಲ್ ವೈಸ್ ಚಾನ್ಸಲರ್ ಸರ್. ಇಟ್ಸ್ ಮೈ ಪ್ರಿವಿಲೇಜ್ ಟು ವರ್ಕ್ ಅಂಡರ್ ಯುವರ್ ಗೈಡೆನ್ಸ್. ವೆಲ್, ಈ ಒಂದು ಸಮಾರಂಭ ಒಂದು ಅದ್ಭುತವಾದಂಥ ಒಂದು ಸಮಾರಂಭ. ಇಂಥ ಸಮಾರಂಭದಲ್ಲಿ ಉಪಸ್ಥಿತರ್ತಕ್ಕಂಥ ನಮ್ಮ ಕುಲಪತಿಗಳು, ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ ಕೆ ಎಲ್ ಮೂರ್ತಿ ಸರ್ ಅವರು, ಪರೀಕ್ಷಾ ಕುಲಸಚಿವರಾಗಿರ್ತಕ್ಕಂಥ ಪ್ರವೀಣ್ ಸರ್ ಅವರು, ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳು ರಾಕೇಶ್ ಸರ್ ಅವರು, ಸ್ನೇಹಿತರೆ, ಎಲ್ಲಕ್ಕಿಂತ ಮಿಗಿಲಾಗಿ ದ ಪೈನಿಯರ್ ಆಫ್ ದಿ ಆರ್ಗನೈಸಿಂಗ್ ದಿಸ್ ಪ್ರೋಗ್ರಾಮ್ ಈಸ್ ಒನ್ ಆ್ಯಂಡ್ ಓನ್ಲಿ ಪ್ರೊಫೆಸರ್ ಆಚಾರ್ಯ ರಾಮನಾಥಂ ನಾಯ್ಡು ಸರ್ ಅವರು. ಈಸ್ ಎ ಡೀನ್ ಆಫ್ ಸ್ಟಡಿ ಸೆಂಟರ್, head of the Department of Telugu, a scholar, a writer, my friend, above all, a great human being. I will congratulate you, sir. You have brought out a book. Really, it's a wonderful occasion for me. Again, I will congratulate Professor Avrekadu Vijay Kumar sir, ಸಾಹಿತಿಗಳು. ಏಕೆಂತಂದರೆ ನೋಡಿ, ನಾವು ಬದುಕಿನ ಜಂಜಾಟದಲ್ಲಿ ಇವತ್ತು ನಮ್ಮನ್ನು ನಾವೇ ಎಲ್ಲೋ ಒಂದು ಕಡೆ ಮರ್ತೋಗಿರ್ತೀವಿ. ಇಂಥ ಆಚರಣೆಗಳು, ಆ್ಯನಿವರ್ಸರಿಗಳು, ಜಯಂತಿಗಳು ನನಗನ್ಸುತ್ತೆ ಒಮ್ಮೊಮ್ಮೆ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳಿಕ್ಕಾಗಿ ನಾವು ಈ ಥರ ಗ್ಯಾದರ್ ಆಗೋದು ತುಂಬ ಅವಶ್ಯಕತೆ ಅನಿಸುತ್ತೆ. ನಮ್ಮ ಕುಲಸಚಿವರು ಪದೇ ಪದೇ ಹೇಳ್ತಾ ಇರ್ತಾರೆ, ಆಚರಣೆಗಳು ನಾವು ಯಾಕೆ ಮಾಡ್ತೀವಿ, ಜಯಂತಿಗಳು ನಾವು ಯಾಕೆ ಆಚರಣೆ ಮಾಡ್ತೀವಿ, ಯಾಕೆ ಸಮಾರಂಭ ನಾವು ಮಾಡ್ತೀವಿ ಅಂತಂದರೆ ಟು ಇಂಟರಾಸೆಪ್ಟ್ ಅವರ್ ಸೆಲ್ಸ್. ಮಹನೀಯರುಗಳು ಇವತ್ತು ನಾಡು ಕಟ್ಟಿದ್ದಾರೆ. ಸ್ನೇಹಿತರೆ, ಇವತ್ತು ಒಂದು ದಿನ ನ್ಯಾಷನಲ್ ಮ್ಯಾಥಮೆಟಿಕಲ್ ಡೇ, ರಾಷ್ಟ್ರೀಯ ಗಣಿತ ಶಾಸ್ತ್ರ ದಿನ ಇವತ್ತು. ಏಕೆ ರಾಮಾನುಜಮ್ ಅಂತ ಒಬ್ಬ ದೊಡ್ಡ ಮ್ಯಾಥಮೆಟಿಷಿಯನ್ರನ್ನ ಅವರ ಬರ್ತ್ಡೇನ ಇವತ್ತು ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾವು. ಇವತ್ತು ಅದನ್ನು ಅವರನ್ನು ನಾವು ಸ್ಮರಿಸಬೇಕಾಗತ್ತೆ, ಅವ್ರಿಗೂ ನಾವು ಗೌರವ ಸಲ್ಲಿಸಬೇಕಾಗತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಭಾಷಾ ಸಂಗಮ, ನಮ್ಮ ಸನ್ಮಾನ್ಯ ಕುಲಸಚಿವರು ಹೇಳ್ತಾ ಇದ್ರು, ಎಲ್ಲ ಭಾಷೆಗಳನ್ನು ಎಲ್ಲ ಭಾಷೆಗಳು ಮಾತನಾಡ್ತಕ್ಕಂಥ ಜನ ಸೇರ್ತಕ್ಕಂಥ ಭಾಷಾ ಸಂಗಮ, ಎಲ್ಲರೂ ಸೇರುವಂಥ ಒಂದು ಸಂದರ್ಭ, ಎಲ್ಲರೂ ಕೂಡುವ ಸಂದರ್ಭ, ಎಲ್ಲರ ಸಂಗಮ, ಎಲ್ಲರ ಸಂಗಮ. ಭಾರತ ಅಂತಂದರೆ ಒಂದು ದೇಶ ಅಲ್ಲ, ಹಲವಾರು ದೇಶಗಳ ದೇಶ. ಇಂಡಿಯಾ ಇಸ್ ನಾಟ್ ಎ ಒನ್ ಕಂಟ್ರಿ ಆಸ್ ವಿ ಬಿಲೀವ್, ಇಟ್ ಈಸ್ ಎ ಕಂಟ್ರಿ ಆಫ್ ಸೋ ಮೆನಿ ಕಂಟ್ರೀಸ್, ಸೋ ಮೆನಿ ಡೈವರ್ಸಿಟೀಸ್. We are today celebrating as a linguistic diversity of our Indian languages. ಭಾರತದ ಭಾಷೆಗಳ ವೈವಿಧ್ಯತೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. Indian Constitution, the 8th schedule of Indian Constitution, has recognized, has approved 22 Indian languages. ಭಾರತ ಸಂವಿಧಾನದ 8ನೇ ಶೆಡ್ಯೂಲ್ ಅಲ್ಲಿ ಹೇಳ್ತಾರೆ 22 ಭಾಷೆಗಳು. ಕೇವಲ 22 ಭಾಷೆ, 106 ಭಾಷೆ ಮಾತಾಡ್ತಾರೆ. 22 ಭಾಷೆಗಳನ್ನು ಅಂಗೀಕಾರ ಮಾಡಲಾಗಿದೆ. 47 ಭಾಷೆಗಳಲ್ಲಿ ಪಾಠ ಪ್ರವಚನ ನಡೀತಾ ಇದೆ. ಎಂಥ ಅದ್ಭುತವಾದ ದೇಶ ಇದು. ಬಹುಶಃ ನಮ್ಗೆ ಸ್ವತಂತ್ರ ಕೊಟ್ಟು ಹೋದಾಗ ಬ್ರಿಟಿಷರು ಅನುಮಾನ ವ್ಯಕ್ತಪಡಿಸಿದರು, ಹೇಗೆ ಈ ದೇಶ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ? ಒಂದು 20 ಕಿಲೋಮೀಟರ್ಗೆ ಡಿಫ್ರೆನ್ಸ್ ನಾವು ಕಾಣ್ತೀವಿ. ಒಂದು ಭಾಷೆಗಳ ಬಗ್ಗೆ, ಆಚಾರ ವಿಚಾರಗಳಾಗಲಿ, ಸಂಸ್ಕೃತಿಗಳಲ್ಲಿ ಲಾಟ್ ಆಫ್ ಡೈವರ್ಸಿಟೀಸ್. ಇಂಥ ಒಂದು ವೈವಿಧ್ಯಮಯ ಪೂರ್ಣ ದೇಶ ಅಂತಕ್ಕಂಥದ್ದು 75 ವರ್ಷಗಳ ಕಾಲ ಆದ್ರೂ ಒಂದು ಬಲಿಷ್ಠ ಭಾರತವಾಗಿ ಸುಸ್ಥಿರವಾಗಿ ನಿಂತಿದೆ ಅಂತಂದರೆ ನಿಜವಾಗ್ಲೂ ನಮ್ಮ ಭಾರತ ಸಂಸ್ಕೃತಿಗೆ, ಭಾರತ ಸಂವಿಧಾನಕ್ಕೆ ನಾವು ತಲೆಬಾಗಲೇಬೇಕಾಗತ್ತೆ. ಕೇವಲ ಭಾಷೆ ಅನ್ನೋದು, ನಾನು ಭಾಷೆ ಬಗ್ಗೆ ಮಾತನಾಡ್ತಾ ಇಲ್ಲ, ಬಹು ಸಂಸ್ಕೃತಿಗಳು ಹೇಗೆ ಬಲಗೊಳ್ತಾ ಈ ದೇಶದಲ್ಲಿ ಅನ್ನೋದ್ರ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಯಾಕೆಂದರೆ ಆಸ್ ವಿ ಆಲ್ ನೋ ದಟ್ ಇಂಡಿಯಾ ಇಸ್ ಎ ಮಲ್ಟಿ ಕಲ್ಚರಲ್, ಮಲ್ಟಿ ಎಥ್ನಿಕ್, ಮಲ್ಟಿ ಲಿಂಗ್ವಿಸ್ಟಿಕ್ ಸ್ಟೇಟ್. ಇಟ್ ಈಸ್ ಎ ಪ್ಲೂರಲಿಸ್ಟಿಕ್ ಸೊಸೈಟಿ. This must be strengthened by the celebrating like these days. ಬಹು ಸಂಸ್ಕೃತಿಯ ನಾಡು, ಬಹುಭಾಷಾ ನಾಡುಗಳು ಈ ಒಂದು ದೇಶವನ್ನು ಈ ಥರದ ಒಂದು ಆಚರಣೆಗಳ ಮುಖಾಂತರವಾಗಿ ನಾವು ಮತ್ತಷ್ಟು ಹತ್ತಿರ ಆಗಿ ಆಪ್ತತೆಯನ್ನು, ಒಳಗೊಳ್ಳುವಿಕೆಯನ್ನು ರೂಪಿಸಿಕೊಳ್ಳುವ ಮುಖಾಂತರವಾಗಿ ನಮ್ಮ ದೇಶವನ್ನು ಬಲಿಷ್ಠಗೊಳಿಸಬೇಕಾದಂಥ ಸಂದರ್ಭ, ಅನಿವಾರ್ಯತೆ ಇದೆ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ವಿ ಆರ್ ಲಿವಿಂಗ್ ಇನ್ ದಿ ಐಡೆಂಟಿಟಿ ಕ್ರೈಸಿಸ್. ನಾವೆಲ್ಲ ಇವತ್ತು ಅಸ್ಮಿತೆಗಳ ಬಿಕ್ಕಟ್ಟಿನಲ್ಲಿ ನರಳುತ್ತಾ ಇದ್ದೀವಿ. ಅಸ್ಮಿತೆಗಳ ಬಿಕ್ಕಟ್ಟು, ರೀಜನಲ್ ಐಡೆಂಟಿಟಿ, ನ್ಯಾಷನಲ್ ಐಡೆಂಟಿಟಿ, ಪ್ರೊವಿನ್ಷಿಯಲ್ ಐಡೆಂಟಿಟಿ, ಲಿಂಗ್ವಿಸ್ಟಿಕ್ ಐಡೆಂಟಿಟಿ, ಕಾಸ್ಟ್ ಐಡೆಂಟಿಟಿ, ಕ್ರೀಡ್ ಐಡೆಂಟಿಟಿ, ಈ ಥರ ಜಾತಿ, ಕುಲ ಅಂತ
See, if you see academy or a society has divided crisscross. ಯಾವ ಥರ ಬೇಕು ಆ ಥರ ವಿಭಜನೆ ಆಗೋಗ್ಬಿಟ್ಟಿದೆ. ಖಂಡಿತ ಇದು ಒಳ್ಳೆ ಬೆಳವಣಿಗೆ ಅಲ್ಲ. Society has divided horizontally, vertically. It is not good development. This is the high time to resolve our differences and enhance the linguistic tolerance and respect each other. Why do we celebrate these things? ನಮ್ಮ ಭಾಷೆಗಳ ಸಾಮರಸ್ಯದ ಬಗ್ಗೆ, ನಮ್ಮ ಭಾಷೆಗಳ ಏನು ಒಬ್ಬರೊಬ್ಬರ ಒಂದು ಒಳಗೊಳ್ಳುವಿಕೆ ಇದೆಯಲ್ಲ, ಅಥವಾ ಗಿವ್ ಅಂಡ್ ಟೇಕ್ ಪಾಲಿಸಿ ಇದೆಯಲ್ಲ, ಅದರ ಹಿನ್ನೆಲೆಯಲ್ಲಿ ನಮ್ಮ ಸಹಿಷ್ಣುತೆಗಳನ್ನು ಬೆಳೆಸ್ಕೊಳ್ಬೇಕಾಗಿದೆ. ಇವತ್ತು ನೋಡಿ, ನಾನು ನೋಡ್ತಾ ಇದ್ದೆ, ಮರಾಠಿಗರು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ನಾನು ಕರ್ನಾಟಕ ಶ್ರೇಷ್ಠ ಅಂತೇಳಿ ನೋಡಿ, ಇಂಡಿಯಾ ಭಾರತೀಯ ಭಾಷೆಗಳಲ್ಲಿ ಯಾವ ಭಾಷೆನೂ ಶ್ರೇಷ್ಠ ಇಲ್ಲ. ಭಾಷಾ ತಜ್ಞರಿದ್ದಾರೆ, ಸಾರಿ ಟು ಸೇ, ಯಾವ ಭಾಷೆನೂ ಶ್ರೇಷ್ಠ ಅಲ್ಲ. ಅಂದರೆ ತನ್ನದೇ, ಪ್ರತಿಯೊಂದು ಭಾಷೆಗೂ ತನ್ನದೇ ಅಂತಕ್ಕಂಥ ಮಹತ್ವ ಇದೆ. ಈಗ ಒಂದು ಭಾಷೆಯ ರಂಬೆ ಕೊಂಬೆಗಳು ಭಾರತೀಯ ಭಾಷೆಗಳಂತ ನಾನು ಒಪ್ಪುವುದಿಲ್ಲ. ಭಾರತೀಯ ಭಾಷೆಗಳು ಒಂದು ಕಾಡಿನ ಒಂದೊಂದು ಮರ ಇದ್ದ ಹಾಗೆ. ಒಂದೊಂದು ಮರಕ್ಕೆ ತನ್ನದೇ ಅಂತಕ್ಕಂಥ ಅಸ್ತಿತ್ವವಿದೆ, ತನ್ನದೇ ಅಂತಕ್ಕಂಥ ಒಂದು ವಿಶೇಷತೆ ಇದೆ, ಚರಿತ್ರೆ ಇದೆ. ಇಲ್ಲಿ ಯಾವ ಭಾಷೆ ಯಾವುದಕ್ಕೂ ಸಬಾರ್ಡಿನೇಟ್ ಆಗಿಲ್ಲ, ಯಾವ ಭಾಷೆನೂ ಏರುವಾಗಿಲ್ಲ. ಈ ಭಾಷೆ ನೀವು ಕಲೀರಿ, ಈ ಭಾಷೆ ನೀವು ಮಾತನಾಡಿ ಅಂತ ಹೇಳುವಾಗಿಲ್ಲ. ಭಾಷೆ ಅನ್ನೋದು ಇಟ್ ಈಸ್ ಎ ವಂಡರ್ಫುಲ್ ಕ್ರಿಯೇಷನ್ ಆಫ್ ಎ ಮ್ಯಾನ್ ಕೈಂಡ್. ದೇವರಲ್ಲ ಇದು ಕ್ರಿಯೇಟ್ ಮಾಡಿರ್ತಕ್ಕಂಥ, ಮನುಷ್ಯ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಇದು, ದೇವರು ಸೃಷ್ಟಿ ಅಲ್ಲ. ನನ್ನ ದೇವ ಭಾಷೆ ಬಗ್ಗೆ ಮಾತನಾಡ್ತಾ ಇಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ದ ಪೀಪಲ್ಸ್ ಲ್ಯಾಂಗ್ವೇಜ್. ನಾನು ಮಾತನಾಡಿದ ಜನರ ಭಾಷೆ. ಅಶೋಕರ ಕಾಲದಲ್ಲಿ ಪ್ರಾಕೃತ ಭಾಷೆ ಇತ್ತು, ಗುಪ್ತರ ಕಾಲದಲ್ಲಿ ಸಂಸ್ಕೃತ ಭಾಷೆ ಇತ್ತು, ಮೊಘಲರ ಕಾಲದಲ್ಲಿ ಪರ್ಷಿಯನ್ ಭಾಷೆ ಇತ್ತು, ಬ್ರಿಟಿಷರ ಕಾಲದಲ್ಲಿ ಇಂಗ್ಲಿಷ್ ಭಾಷೆ ಇತ್ತು, ನಮ್ಮಗಳ ಕಾಲದಲ್ಲಿ ಜನರ ಭಾಷೆ ಇದೆ. ಒಂದೊಂದು ಜನರ ಭಾಷೆ ವಿಭಿನ್ನವಾದದ್ದು. ನಮ್ಮ ಭಾರತೀಯ ಸಾಂಸ್ಕೃತಿಕ ರಂಗವನ್ನು ಉದ್ದೀಪನಗೊಳಿಸಿರ್ತಕ್ಕಂಥ ಸ್ನೇಹಿತರೆ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಭಾಷೆ ಕೇವಲ ವ್ಯಕ್ತಿತ್ವವನ್ನು ರೂಪಿಸೋದಲ್ಲ, ಸಮಾಜ, ಸಂಸ್ಕೃತಿ, ಶಿಕ್ಷಣ, ಅಸ್ಮಿತೆಗಳನ್ನು ರೂಪಿಸುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಭಾಷೆ ನಮ್ಮ ಅಸ್ಮಿತೆಗಳ ಒಂದು ಪ್ರಶ್ನೆ ಆಗಿದೆ. ಈ ನಿಟ್ಟಿನಲ್ಲಿ ಸ್ನೇಹಿತರೆ, ನಾವು ಬಹುಸಂಸ್ಕೃತಿ ಅಂತ ನಾವು ಮಾತನಾಡುವಾಗ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲವನ್ನೂ ಹೇಳಿದೆ. ಖಂಡಿತ ನಮ್ಮ ಪ್ರಿಯಾಂಬಲ್ ನಾವು ನೋಡಿದ್ರೆ, ನಾವು ಹೇಗೆ ಇತರ ಧರ್ಮೀಯರಾಗಿರೋ ಇತರ ಭಾಷೆಗಳನ್ನು ಯಾವ ರೀತಿ ಗೌರವಿಸಬೇಕಂತಕ್ಕಂಥದ್ದನ್ನು ನಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಹೇಳ್ತಾ ಹೋಗ್ತಾ ಇದೆ. ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ನ, ನಮ್ಮ ಪ್ರಿಯಾಂಬಲನ್ನು ನಾವು ಅರ್ಥ ಮಾಡಿಕೊಂಡು ಆ ರೀತಿಯಲ್ಲಿ ನಾವು ಪಾಲನೆ ಮಾಡಿದ್ದೇ ಆಗಿದ್ರೆ ಖಂಡಿತ ಭಾರತ ವಿಶ್ವಗುರು ಆಗಲಿಕ್ಕೆ ದೂರ ಇಲ್ಲ, ಬಹು ಬೇಗನೆ ಅದು ವಾಸ್ತವವಾಗಿ. ಐ ಆಮ್ ಟಾಕಿಂಗ್ ಪ್ರಾಕ್ಟಿಕಲಿ, ತುಂಬ ಪ್ರಾಗ್ಮ್ಯಾಟಿಕ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮ ಸಂವಿಧಾನನ ಸರಿಯಾಗಿ ಪಾಲಿಸಿದ್ದೇ ಆಗಿದ್ರೆ ನಮ್ಮ ಭಾರತ ಒಂದು ವಿಶ್ವಗುರುವಾಗಿ ಎಮರ್ಜ್ ಆಗಲಿಕ್ಕೆ ಆಗೇ ಆಗುತ್ತಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸ್ನೇಹಿತರೆ. ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ನೋಡಿ, ವಿ ದ ಪೀಪಲ್ ಆಫ್ ಇಂಡಿಯಾ, having solemnly resolved to constitute India into, we the people of India, having solemnly resolved to constitute India into sovereign, secular, socialistic republic state, and secure to all its citizens justice, social, economic, political, liberty of thoughts, expression, faith, belief, and worship, equality of status and of opportunities, promote them among them all, assuring the individual dignity, unity, and integrity of the nation. The Bhasha Sangama is aiming to not only enhance the linguistic tolerance, respect each other, and also to promote the national integration. So with these words, I should thankful to all my officers and dear friends. It's an opportunity for me to share my thoughts. ಈ ಒಂದು ಮಾತುಗಳ ಮುಖಾಂತರವಾಗಿ ನೀವೆಲ್ಲ ನನ್ನ ಮಾತನ್ನು ಕೇಳಿದ್ದಕ್ಕಾಗಿ ನಾನು ತಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಭಾಷಾ ವಿಶೇಷತೆಯನ್ನು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಕಟ್ಟಿಕೊಟ್ಟಂತಹ ಡಾಕ್ಟರ್ ವಿ ಎಂ ರಮೇಶ್ ಅವರು, ಹಣಕಾಸು ಅಧಿಕಾರಿಗಳು, ಅವರಿಗೆ ಪೂರ್ವಕವಾದ ಧನ್ಯವಾದಗಳು. ಕಾರ್ಯಕ್ರಮದ ಇನ್ನೊಂದು ವಿಶೇಷವಾದ ಘಟ್ಟದಲ್ಲಿ ನಾವಿದ್ದೇವೆ. ಭಾಷಾ ಸಂಗಮದ ಪರವಾಗಿ ಭಾಷಾ ಅಧ್ಯಯನ ವಿಭಾಗದ ಮುಖ್ಯಸ್ಥರುಗಳು ಒಂದೊಂದು ನಿಮಿಷದಲ್ಲಿ ತಮ್ಮ ಅನಿಸಿಕೆಗಳನ್ನು ನೀಡಬೇಕು ಅಂತ ಗಮನಿಸಿದ ಕುಲಪತಿಯವರ ಕುಲಸಚಿವರ ಆದೇಶ ಆಗಿದೆ. ಸಮಯದ ಅಭಾವ ಇದೆ. ತಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಮೊದಲನೇ ಬಾರಿ ಪ್ರೊಫೆಸರ್ ಡಿ ನಾಗಣ್ಣ ಅವರು, ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ. ವೇದಿಕೆಯ ಮೇಲಿರುವಂತಹ ನಮ್ಮ ನೆಚ್ಚಿನ
ಕುಲಪತಿಗಳಿಗೆ ಹಾಗೂ ಕುಲಸಚಿವರಾದಂಥ ಪ್ರೊಫೆಸರ್ ಎನ್ ಮೂರ್ತಿ ಅವರಿಗೆ ಹಾಗೂ ಹಣಕಾಸು ಅಧಿಕಾರಿಗಳಾದಂಥ ಕೆ ರಮೇಶ್ ಅವರಿಗೆ ಹಾಗೂ ಕುಲಸಚಿವರಾದಂಥ ಮೌಲ್ಯಮಾಪನ ವಿಭಾಗದ ಪ್ರೊಫೆಸರ್ ಪ್ರವೀಣ್ ಸರ್ ಅವರಿಗೆ ನಮ್ಮ ವಿಭಾಗದ ಪರವಾಗಿ, ನಮ್ಮ ಭಾಷಾ ಸಂಘದ ಪರವಾಗಿ ನಾನು ವೈಯಕ್ತಿಕವಾಗಿ ಅವರನ್ನೆಲ್ಲ ಅಭಿನಂದಿಸ್ತೇನೆ. ಇಂತಹ ಒಂದು ಸಂಗಮ ತುಂಬ ಅತ್ಯವಶ್ಯಕತೆ ಇತ್ತು. ಆ ನಿಟ್ಟಿನಲ್ಲಿ ನಾವು ಸುಮಾರು 3 ವರ್ಷಗಳಿಂದ ಅಂತ ನಾನು ಅಂದ್ಕೊಂಡಿದ್ದೀನಿ. 3 ವರ್ಷಗಳಿಂದಲೂ ಕೂಡ ಈ ಭಾಷಾ ಸಂಗಮದ ಒಂದು ಸಂಘಟನೆಯಲ್ಲಿ ಪ್ರೊಫೆಸರ್ ರಾಮನಾಥ್ ನಾಯ್ಡು ಅವರು ಈ ಒಂದು ಸಂಘಟನೆಯನ್ನು ಸಕ್ರಿಯವಾಗಿ ಅಥವಾ ನಿರಂತರವಾಗಿ ಅವರು ನಡೆಸ್ಕೊಂಡು ಬರ್ತಾ ಇರಬೇಕಾದ್ರೆ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಹೇಳ್ತೀನಿ. ಬಹಳ ಔಚಿತ್ಯಪೂರ್ಣ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಭಾರತೀಯ ಭಾಷೆಗಳು ಕುರಿತು ಸಾಕಷ್ಟು ಅಧ್ಯಯನಗಳಾಗಿವೆ. ಮೊದಲಿಗೆ ಕೇರಳದ ಸಾಹಿತ್ಯ ಅಕಾಡೆಮಿಯಲ್ಲಿ ಕಂಪೇರಿಟಿವ್ ಇಂಡಿಯನ್ ಲಿಟ್ರೇಚರ್ ಅಂತ ಒಂದು 2000 ಪುಟಗಳ ಮಾಲೆಯಲ್ಲಿ ಬಂದಿದೆ. ಅದನ್ನು ನಾವು ನೋಡಿಕೊಂಡು ನಮ್ಮ ಕನ್ನಡದಲ್ಲೂ ಕೂಡ GS ಶಿವರುದ್ರಪ್ರಭು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಭಾರತೀಯ ಸಾಹಿತ್ಯ ಅಂತ ಕನ್ನಡದಲ್ಲೂ ಕೂಡ ಎಲ್ಲ ಭಾಷೆಗಳನ್ನು ತಲಸ್ಪರ್ಶಿಯಾಗಿ ಅತ್ಯಂತ ಔಚಿತ್ಯಪೂರ್ಣವಾದಂಥ ಭಾಷೆಗಳ ಬಗ್ಗೆ ಅಲ್ಲಿ ನಿರೂಪಿಸಿದ್ದಾರೆ. ಅದೆಲ್ಲ ನಾವು ನೋಡಿಕೊಂಡಾಗ ನಮ್ಮ ಭಾಷೆ ಎಷ್ಟು ಸಂಪತ್ಭರಿತವಾದದ್ದು ಅಂತ ನಮ್ಗೆ ಗೊತ್ತಾಗ್ತದೆ. ಅದರಲ್ಲಿ ಕನ್ನಡ, ನಾನು ಎಲ್ಲ ಭಾಷೆಗಳ ಲಿಟ್ರೇಚರ್ನ ಅಭ್ಯಾಸ ಮಾಡಿದ್ದೀನಿ. ಅಷ್ಟು ಸಂಪುಟದ 2000 ಪುಟಗಳನ್ನು ಕೂಡ ನೋಡಿದ್ದೀನಿ ತಲಸ್ಪರ್ಶಿಯಾಗಿ. ಅದರಲ್ಲಿ ಕನ್ನಡನೇ ಒಂದು ತೂಕ ಮೇಲು ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾರತೀಯ ಭಾಷೆಗಳಲ್ಲಿ, ಜೀವಂತವಾಗಿರೋಂಥ ಭಾಷೆಗಳಲ್ಲಿ 2ನೇ ಅಕ್ಷರದಲ್ಲಿ ನಾನು ತಿಳ್ಕೊಂಡು ಮಟ್ಟದ. ಬೇರೆ ಬೇರೆ ಪ್ರಾದೇಶಿಕವಾದಂಥ ಭಾಷೆಗಳು, ತೆಲುಗು, ಹಿಂದಿ, ಬೇರೆ ಬೇರೆ ಭಾಷೆಗಳಿರ್ಬೋದು. ಜೀವಂತವಾದಂಥ ಭಾಷೆಗಳು ಇವತ್ತು ಕೂಡ ಹೆಚ್ಚು ಶ್ರೇಷ್ಠವಾಗಿರುವಂಥ ಭಾಷೆಗಳಲ್ಲಿ ತಮಿಳನ್ನು ಬಿಟ್ಟಿದ್ರೆ ಕನ್ನಡನೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ರಸ್ತುತ ಒಂದು ಪತ್ರಿಕೆಯಲ್ಲಿ ಕೂಡ ನಾನು ಗಮನಿಸ್ತೀನಿ, ಹಿಂದೂ ಪತ್ರಿಕೆಯಲ್ಲಿ ಪ್ರಪಂಚದ 65 ಭಾಷೆಗಳಲ್ಲಿ ಇವತ್ತು ಕೂಡ ಜೀವಂತವಾಗಿ ಸಕ್ರಿಯವಾದಂಥ ಭಾಷೆ ಅಂತ ಇಂಡಿಯನ್ ಭಾಷೆಗಳಲ್ಲಿ ಕನ್ನಡ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಭಾರತೀಯ ಯಾವ ಭಾಷೆಗಳು ಕೂಡ ಅದರಲ್ಲಿ ಸ್ಥಾನವನ್ನು ಪಡ್ಕೊಂಡು ಇವತ್ತು ಕೂಡ ಜೀವಂತವಾಗಿ ಸಕ್ರಿಯವಾಗಿರುವಂಥ ಭಾಷೆ, ಜೀವಂತವಾದಂಥ ಭಾಷೆ ಅಂತ ಅಭಿಜಾತ ಭಾಷೆಗಳಲ್ಲಿ ತಮಿಳನ್ನು ಬಿಟ್ಟರೆ ಕನ್ನಡನೇ ಅಂತ ಅಲ್ಲಿ ನಮೂದಿಸ್ತಾರೆ. ಅದನ್ನು ಕುರಿತು ಡಾಕ್ಟರ್ ಕೆ ಜಾರ್ಜ್ ಅವರು ಕೂಡ ಈ ಭಾರತೀಯ ಸಾಹಿತ್ಯ ಸಮೀಕ್ಷೆಯಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಪ್ರಾದೇಶಿಕವಾದಂಥ ವಿವಿಧತೆಯಲ್ಲಿ ಏಕತೆಯನ್ನು ನಿಟ್ಟಿನಲ್ಲಿ ಕನ್ನಡ, ತಮಿಳು ಅಂತ ಅವರು ಉಲ್ಲೇಖ ಮಾಡ್ತಾರೆ. ಭಾರತೀಯ ಎಲ್ಲ ಭಾಷೆಗಳಿಗೂ ಕೂಡ ಸಂಸ್ಕೃತ ಮೂಲವಾಗಿದ್ದು ಕೂಡ ವಿವಿಧ ಪ್ರಾದೇಶಿಕ ಎಲ್ಲ ಭಾಷೆಗಳು ಕೂಡ ಭಾವನಾತ್ಮಕವಾಗಿ ಮತ್ತು ಬೌದ್ಧಿಕವಾಗಿ ತಮ್ಮದೇ ಆದಂಥ ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿವೆ. ಹಾಗಾಗಿ ಪ್ರಾದೇಶಿಕತೆಯಲ್ಲಿ ಏಕತೆ ಅಂತ ನಾವು ಹೇಳುವುದು ಅತ್ಯಂತ ಔಚಿತ್ಯಪೂರ್ಣ ಅಂತ ಅಲ್ಲಿ ಡಾಕ್ಟರ್ ರಾಧಾಪಳ್ಳಿ ಸರ್ವಕೃಷ್ಣ ಕೂಡ ಉಲ್ಲೇಖ ಮಾಡ್ತಾರೆ. ಸರ್ವಪಳ್ಳಿ ಅವರು ಕೂಡ ಅಂದರೆ ವಿವಿಧತೆಯಲ್ಲಿ ಏಕತೆ ಹೇಗೆ ಅಂತ ಅಂದರೆ ನಾವು ದೇವಭಾಷೆ ಸಂಸ್ಕೃತ ಅಂದ್ಕೊಂಡು ಕೂಡ ಮೂಲ ಅಂದ್ರೆ ಭಾರತೀಯ ಎಲ್ಲ ಭಾಷೆಗಳು ಕೂಡ ಈ ಸ್ಫೂರ್ತಿಯನ್ನು ಪಡ್ಕೊಂಡಿವೆ ಇದರಿಂದ. ಆದರೆ ಭಾವನಾತ್ಮಕವಾಗಿ ಹಾಗೂ ಬೌದ್ಧಿಕವಾಗಿ ತಮ್ಮದೇ ಆದ ರೀತಿಯಲ್ಲಿ ವೈಶಿಷ್ಟ್ಯತೆಯನ್ನು ಉಳಿಸ್ಕೊಂಡಿವೆ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಪ್ರೊಫೆಸರ್ ರಾಧಾಪಳ್ಳಿ ಕೃಷ್ಣನ್ ಅವರು. ಹಾಗಾಗಿ ಆ ನಿಟ್ಟಿನಲ್ಲಿ ಕನ್ನಡದಲ್ಲೂ ಕೂಡ ಪಂಪ ಮತ್ತು ರನ್ನ, ಜನ್ನ ಇವರೆಲ್ಲರೂ ಕೂಡ ಬಹುಭಾಷಾ ಪಂಡಿತರು. ನನ್ನಯ್ಯನು ಕೂಡ ಅವ್ರು ನೋಡಿದರು. ತೆಲುಗುನಲ್ಲಿ ಕೂಡ ಸಂಪತ್ಭರಿತವಾದಂಥ ಸಾಹಿತ್ಯ ಇವೆಲ್ಲ ಅಂದರೆ ನಮ್ಮ ಕನ್ನಡದಲ್ಲಿ ಬಹುಭಾಷಾ ಪಂಡಿತರು ಕೂಡ ಆಗಿದ್ದರು, ವ್ಯಾಕರಣಕಾರರಾಗಿದ್ದರು ಮತ್ತು ಕವಿಗಳು ಕೂಡ ಆಗಿದ್ದರು. ಆ ನಿಟ್ಟಿನಲ್ಲಿ ಪಂಪ ಬಹಳ ಪ್ರಮುಖನಾಗ್ತಾನೆ, ಇವತ್ತು ಕೂಡ ಪ್ರಸ್ತುತ ಆಗ್ತಾನೆ.
ನಂತರದ ಕಾಲಘಟ್ಟದಲ್ಲಿ ವಚನಕಾರರು ಕೂಡ ಇವತ್ತು ಬಸವಣ್ಣ ಆಗ್ಬೋದು ಮತ್ತು ಅಕ್ಕಮಹಾದೇವಿ ಆಗ್ಬೋದು. ಇವತ್ತು ಅಕ್ಕಮಹಾದೇವಿ ಅಂತ ವಚನಕಾರ್ತಿಯನ್ನು ಬಹಳಷ್ಟು ಭಾರತೀಯ ಭಾಷೆಗಳು ತೌಲಿಕವಾಗಿ ಸಾಕಷ್ಟು ಸಾರಿ ಗಮನಿಸಿದ್ದಾರೆ, ಸಾಕಷ್ಟು ಸಂದರ್ಭಗಳಲ್ಲಿ. ಲಲ್ಲೇಶ್ವರಿ ಆಗ್ಬೋದು ಮತ್ತು ಹಾಂಡಾಳಮ್ಮ ಆಗ್ಬೋದು ಮತ್ತು ಮೀರಾ ಆಗ್ಬೋದು. ಇವರೆಲ್ಲರೂ ಕೂಡ ಬೇರೆ ಬೇರೆ ಪ್ರಾದೇಶಿಕ ಭಾಷೆಗಳಲ್ಲಿ ಇದ್ದರೂ ಕೂಡ ಅವರು ಒಬ್ಬರೊಬ್ಬರು ಭೇಟಿ ಆಗ್ತಿದ್ರು ಕೂಡ ಅವರೆಲ್ಲರೂ ಕೂಡ ಸಮಾನವಾಗಿ ಚಿಂತಿಸಿ ಸೃಜನಾತ್ಮಕವಾಗಿ ಏಕತೆಯನ್ನು ಹೊಂದಿದ್ದರನ್ನ ನಾವಿಲ್ಲಿ ಸ್ಮರಿಸ್ಕೊಳ್ಬೇಕಾಗ್ತದೆ. ಅದಲ್ಲದೆ ಪುರಂದಾಸರಾಗ್ಬೋದು, ಸರ್ವಜ್ಞ ಆಗ್ಬೋದು, ಇವರೆಲ್ಲರೂ ಕೂಡ ನಮ್ಮ ನೆನೆಸ್ಕೊಂಡಾಗ ನಮ್ಮ ತಮಿಳಿನಲ್ಲಿ ತಿರುವಳ್ಳವರನ್ನ ನಮ್ಮ ನೆನೆಸ್ಬೋದು. ಸರ್ವಜ್ಞ ಇಬ್ಬರು ಒಂದೇ ಸಂವೇದನೆಯಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಒಂದು ಅನುಭವವನ್ನು ಹೊಂದಿದ್ರು, ಸಮನ್ವಯದ ರೀತಿಯಲ್ಲಿ ಅನ್ನೋದನ್ನ ಗಮನಿಸಬೇಕು. ಹೀಗೆ ಆಧುನಿಕ ಕನ್ನಡ ಸಾಹಿತ್ಯದ ಬಂದಾಗ ನಮ್ಮ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ ಬಂಡ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಪ್ರಾದೇಶಿಕವಾದಂಥ ಸಂದರ್ಭದಲ್ಲಿ ಮರಾಠಿಯಿಂದ ಮತ್ತು ತೆಲುಗಿನಿಂದ, ತಮಿಳಿನಿಂದ ಮತ್ತು ಹಿಂದಿಯಿಂದ ಸಾಕಷ್ಟು ಈ ಸಂವೇದನೆಯನ್ನು ಪಡ್ಕೊಂಡು ಪ್ರಸಕ್ತವಾದಂಥ ಒಂದು ಶ್ರೇಷ್ಠವಾದಂಥ ಸಾಹಿತ್ಯವನ್ನು ರಚಿಸಲು ಸಾಧ್ಯ ಅನ್ನೋದನ್ನ ನಾವು ಭಾರತೀಯ ಸಾಹಿತ್ಯ ಸಮೀಕ್ಷೆಯನ್ನು ಓದಿದಾಗ ನನಗೆ ಅನ್ನಿಸ್ತು. ಹಾಗಾಗಿ ಈ ಸಂದರ್ಭದಲ್ಲಿ ಈ ಪ್ರೊಫೆಸರ್ ರಾಮನಾಥ್ ನಾಯ್ಡು ಸರ್ ಅವರು ಈ ಭಾಷಾ ಸಂಘವನ್ನು ಏರ್ಪಡಿಸುವ ಮೂಲಕ ಆ ನಿಟ್ಟಿನಲ್ಲಿ ಭಾಳ ಯಶಸ್ವಿಯಾಗಲಿ ಅಂತ ನಾನು ಭಾವಿಸ್ಕೊಂಡಿದ್ದೆ. ನಮ್ಮ ವಿಭಾಗದಲ್ಲೇ ಡಾಕ್ಟರ್ ಪಿ ಮಣಿ ಅಂತವರು ತಮಿಳು ಮತ್ತು ಕನ್ನಡ ಸಾಹಿತ್ಯದ ಒಂದು ತೌಲಿಕವಾಗಿ ಅಧ್ಯಯನ ಮಾಡ್ತಿದ್ದಾರೆ. ನಮ್ಮ ಡಾಕ್ಟರ್ ಜ್ಯೋತಿ ಶಂಕರ್ ಮೇಡಮ್ ಅವರು ಕೂಡ ತೆಲುಗು ಮತ್ತು ಬೇರೆ ಬೇರೆ ಹಿಂದಿ ಕೆಲವು ಭಾಷೆಗಳ ತೌಲಿಕವಾಗಿ ಪುಸ್ತಕಗಳನ್ನು, ಲೇಖನಗಳನ್ನು ಕೂಡ ಬರೆದಿದ್ದಾರೆ. ನಮ್ಮ ವಿಭಾಗದ ಇನ್ನೇನು ನಮ್ಮ ವಿಭಾಗದ ಆಗಲಿರುವಂತಹ ಪ್ರೊಫೆಸರ್ ಕವಿತಾ ರೈ ಮೇಡಮ್ ಅವರು ಕೂಡ ಮಲಯಾಳಿ, ತುಳು, ಹೀಗೆ ಇಂಡಿಯನ್ ಬೇರೆ ಬೇರೆ ಭಾಷೆಗಳಿಗೆ ಸಂಬಂಧಪಟ್ಟಂಥ ತೌಲಿಕ ಅಧ್ಯಯನ ಕೂಡ ಮಾಡಿದ್ದಾರೆ. ಹಾಗಾಗಿ ನಮ್ಮ ವಿಭಾಗ ಹಿಂದೆ ಬಿದ್ದಿಲ್ಲ. ಈ ಕಂಪರೇಟಿವ್ ಲಿಟ್ರೇಚರ್ನಲ್ಲಿ ಸಾಕಷ್ಟು ಒಂದು ತಲಸ್ಪರ್ಶಿಯಾದ ಅನುಭವಗಳನ್ನ ಆಂಶಿಕವಾಗಿ ಅವರು ಪಡ್ಕೊಂಡಿದ್ದಾರೆ ಅನ್ನೋ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೀನಿ. ಹೀಗೆ ಕೆಲವು ಮಾತುಗಳನ್ನು ಈ ಭಾಷಾ ಸಂಘದ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲು ಆಶಯವಾಗಿ ಅವಕಾಶ ಮಾಡಿಕೊಟ್ಟಂಥ ಭಾಷಾ ಸಂಗಮದ ಅಧ್ಯಕ್ಷರಾದಂಥ ಪ್ರೊಫೆಸರ್ ರಾಮನಾಥ್ ನಾಯ್ಡು ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುವ ಮೂಲಕ ನನ್ನ ಒಂದು 2 ಮಾತುಗಳನ್ನ 1 ನಿಮಿಷದಲ್ಲಿ ಅವರು ಹೇಳಿ ಅಂತ ಹೇಳಿದ್ರು. ಹಾಗಾಗಿ ಇನ್ನೂ ನಾನು ಮಾತನಾಡುವಂಥ ಅವಕಾಶ ಇತ್ತು, ಭಾಳ ಒಂದು ಹಂಚ್ಕೊಳ್ಳೋಂಥ ಒಂದು ಅವಕಾಶ ಇತ್ತು, ಅದು ಆಗ್ತಾಯಿಲ್ಲ. ಅವ್ರಿಗೆ ನನ್ನ ಕೃತಜ್ಞತೆ. ನಮಸ್ಕಾರ ಎಲ್ಲರಿಗೂ. ಧನ್ಯವಾದಗಳು ಸರ್. ಮುಂದೆ ಪ್ರೊಫೆಸರ್ ಕಾಂಬ್ಳೆ ಅಶೋಕ್ ಸರ್ ಅವರು, ಮುಖ್ಯಸ್ಥರು ಹಿಂದಿ ಅಧ್ಯಯನ ಮತ್ತು ಸಂಶೋಧನೆ ವಿಭಾಗ. ಎಲ್ಲರಿಗೂ ನಮಸ್ಕಾರ. ಈ ಸ್ಕೂಲ್ ಆಫ್ ಲ್ಯಾಂಗ್ವೇಜಸ್ ವತಿಯಿಂದ ಭಾಷಾ ಸಂಗಮ ಇದೆಯಲ್ಲ, ಭಾಷಾ ಸಂಗಮ ವತಿಯಿಂದ ಇವತ್ತೇನು ಭಾರತೀಯ ಸಾಹಿತ್ಯ ಈ ಶೀರ್ಷಿಕೆ ಅಡಿಯಲ್ಲಿ ಏನು ನಾವು ಸಂಗೋಷ್ಠಿ ಆಯೋಜನೆ ಮಾಡಿದೆವು, ಆ ಸಂಗೋಷ್ಠಿದ ಅಧ್ಯಕ್ಷತೆ ವಹಿಸುವ ಈ ವಿಶ್ವವಿದ್ಯಾಲಯದ ನೆಚ್ಚಿನ ಕುಲಪತಿಗಳಾದ ಹಾಗೆ ನನ್ನ ಮಿತ್ರರಾದ ಪ್ರೊಫೆಸರ್ ಶರಣಪ್ಪ ವಿಹಾರ್ಸಿ ಸರ್ ಅವರೇ, ಮತ್ತು ಯಾವ್ದು ಸಮಯ ಕಡಿಮೆ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಎಲ್ಲರೂ ಹೆಸರು ಕೊಡಲ್ಲ, ಮತ್ತು ಅವ್ರ ತಂಡದವರೇ, ಹಾಗೆ ಬೇರೆ ಬೇರೆ ಅಧ್ಯಯನ ವಿಭಾಗದ ಅಧ್ಯಕ್ಷರು ಮತ್ತು ಪ್ರಾಧ್ಯಾಪಕರು. ಸೊ ಭಾಳ ಸಮಯ ಕಡಿಮೆ ಕೊಟ್ಟಿದ್ದಾರೆ. ನಾನು ಸ್ವಲ್ಪ ಕೊಟ್ಟಿರುವ ಸಮಯದಲ್ಲಿ ನಾನು ಇದು ಮಾಡೋ ಪ್ರಯತ್ನ ಮಾಡ್ತೀನಿ, ಬಟ್ ಸ್ವಲ್ಪ ಅಸಾಧ್ಯ. ಸೊ ಮನುಷ್ಯ ಹುಟ್ಟ ಫಸ್ಟ್ ಮಂಕಿಲಿಂದ ನಂತರ ಮನುಷ್ಯ ರೂಪದಲ್ಲಿ ಬಂದ. ಮನುಷ್ಯ ಬಂದ್ಮ್ಯಾಗ ಮನುಷ್ಯಗೆ ಮಾತಾಡ್ಲಕ್ಕೆ ಇದು ಇರಲಿಲ್ಲ, ಭಾಷೆ ಇರಲಿಲ್ಲ. ನಂತರ ಮನುಷ್ಯ ಭಾಷೆನ ಹುಟ್ಟಿಸ್ತಾರೆ. ಭಾಷೆ ಹುಟ್ಟಿದ ನಂತರ ಏನಾಯ್ತಂದ್ರೆ, ನಂತರ ಏನಾಯ್ತು, ಜಸ್ಟ್ ಸಾಹಿತ್ಯ ಬಂತು. ಭಾಷೆ ಹುಟ್ಟಿದ ನಂತರ ಏನಾದ್ರು ಲಿಪಿ ನಂತರ ಸಾಹಿತ್ಯ ಈ ಥರ ಬಂತು. ನಂತರ ಗ್ರಾಮರ್ ಬಂತು. ನಂತರ ಏನು ಜಸ್ಟ್ ಸಾಹಿತ್ಯ ಸೃಷ್ಟಿ ಆಯಿತು. ಸೊ ನಮ್ಮ ಏನು ಹಿಂದಿ ಭಾಷೆ, ನಾವು ಹಿಂದಿ ವಿಭಾಗದ ಅಧ್ಯಕ್ಷ ಇದ್ದೀರ, ಸ್ವಲ್ಪ ಹಿಂದಿ ವಿಷಯದಲ್ಲಿ ನಾವು ಸ್ವಲ್ಪ ಹೇಳಬೇಕು. ನಮ್ಮ ಹಿಂದಿ ಹೇಗೆ ಹುಡ್ತಂದ್ರೆ, ಫಸ್ಟ್
everybody knows actually that Sanskrit is mother of all languages like this, that linguistics they used to tell. संस्कृत is a mother of all languages. सब इधर कहता है संस्कृत यहाँ क्या है, यानी सभी भाषाओं की माता है इस प्रकार कहते हैं. तो उसी प्रकार क्या है, पहले संस्कृत भाषा पैदा हो गई, उसके बाद प्राकृत, पाली, अपभ्रंश, अवहट, हिंदी, इस प्रकार जो है हिंदी का जन्म हुआ. और जैसे कि अभी नम्मे कुलस्वर बाल ಚೆನ್ನಾಗಿದ್ರು ಮೂರ್ತಿ ಸರ್ ಕೇಳಿನ ಮೂರ್ತಿ ಸರ್ ಅಂತ ರಮೇಶ್ನು ಹೇಳಿದ್ರು ಏನಂದ್ರೆ ಜಸ್ಟ್ ಇದು ಛಂದ ಇಡಬೇಕು, ಇದು ಛಂದಸ್ ಇಡಬೇಕು, ಶಬ್ದ ಮನಿ ದರ್ಪಣ ಇಡಬೇಕು ಅಂತ ಇದ್ರೆ ಹೇಳಿದ್ರು. ತುಂಬಾ ಚೆನ್ನಾಗಿ ಹೇಳಿದ್ರು. ಅವ್ರು ಜಸ್ಟ್ ಅನೇಕ ಭಾಷೆಗಳು ಇದ್ದಾವೆ, ಅದು ನಮ್ಮ ದೇಶದ ವೈವಿಧ್ಯತೆ ಇದೆ ಅಂತಂದ್ರು ರಮೇಶ್. ಆಂಧ್ರ ಅದೇ ಸಂಕಟನೂ ಆಗಿದೆ ಅಂತ ಅದನ್ನು ಹೇಳಿದ್ರು. ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ಈಗ ನನ್ನ ವಿಷಯದಲ್ಲಿ ಹೇಳ್ತೀನಿ, ಸಂಸ್ಕೃತ, ಪ್ರಾಕೃತ, ಪಾಲಿ, ಅಭ್ರಂಶ್, ಅವಟ್, ಹಿಂದಿ, ಈ ತರ ಹಿಂದಿ ಜನ್ಮ ಹುಟ್ಟಿತು. ಅದು ನಮ್ಮ ನಾಗಣ್ಣನು ತುಂಬಾ ಚೆನ್ನಾಗಿ ಹೇಳಿದ್ರು. ಏನಂದ್ರೆ ಜಸ್ಟ್ ತಮಿಳ್ ನಂತರ ಕನ್ನಡ ಸೆಕೆಂಡ್ ಪೊಸಿಷನ್ ಒಳಗಿದೆ ಅಂತ ಇದ್ರು ಹೇಳಿದ್ರು. ಅದು ನಿಜಾನು. ಹಿಂದಿ ಆಕ್ಚುಲಿ ಭಾಳ ನಂತರದ, ಕನ್ನಡಗೆ ಮತ್ತು ಇದು ಜಸ್ಟ್ ನಮ್ಮ ತಮಿಳಿಗೆ ಬಹಳಷ್ಟು ಇತಿಹಾಸ ಇದೆ. ಮೋಸ್ಟ್ಲಿ 2000 ಅಥವಾ 2500 ಇರ್ಬೋದು ಮೋಸ್ಟ್ಲಿ. ನೀವು ಕನ್ನಡ ಪ್ರೊಫೆಸರ್ಸ್ಗಳು ಇರ್ಬೋದು. ನಮ್ಮ ಹಿಂದಿಗೆ ಅಷ್ಟು ಇದು ಇಲ್ಲ. हिंदी हुट्टिದ समय ಏನು ಗೊತ್ತಾ, यानी हिंदी कब पैदा हुई इस बारे में जो विद्वानों में मतभेद है. कुछ लोग 8वीं सदी मानते हैं, 9वीं सदी मानते हैं, कुछ लोग 10वीं में मानते हैं. ಸೊ ಈ ಪ್ರಕಾರ ಜಸ್ಟ್ ಈಗ ಸಪೋಸ್ ನಾವು ಇದು ಒಪ್ಕೊಳ್ಬೇಕಂದ್ರೆ 10th ಸೆಂಚುರಿ ಒಳಗೆ ಹಿಂದಿ ಹುಟ್ಟುತ್ತೆ. ಸೊ ಹಿಂದಿ ಏನು ಇತಿಹಾಸ ಇದೆ ಸುಮಾರು ಎಷ್ಟು ಅಂದ್ರೆ ಇದು 10th ಈಗ 2023 ನಡೀತಾ ಇದೆ. ಎಷ್ಟು 1300 ವರ್ಷ ಹೆಚ್ಚು ಕಡಿಮೆ ಸರ್. ಅಂದ್ರೆ 2010ರಿಂದ ಸಾರಿ ಇದು 10th ಸೆಂಚುರಿಲಿಂದ ಈಗ ಸದ್ಯ ಇದು ನೋಡ್ತಾ ಇದೆ 20th ಸೆಂಚುರಿ 2023. ಸೊ ಇಷ್ಟೇ ಇತಿಹಾಸ. ಸೊ ಇಷ್ಟೇ ಇತಿಹಾಸದಲ್ಲಿ ಈ ಅವಧಿಯಲ್ಲಿ ಸಾಕಷ್ಟು ಒಳ್ಳೆ ಸ್ಕಾಲರ್ಸ್ ಬಂದಾರ, ಒಳ್ಳೆ ರೈಟರ್ಸ್ ಬಂದಾರ. ಸೊ ಈಗ ಏನಿದೆಯಾ ಈ 1300 ವರ್ಷದ ಇತಿಹಾಸ ಇದೆ ಆ ಸಾಹಿತ್ಯದಲ್ಲಿ, ಆ ಅವಧಿಯಲ್ಲಿ ಏನು ಸಾಹಿತ್ಯಕಾರ ಹುಟ್ಟಿದಾರ ಅದನ್ನು ನಾನು ಸುಮ್ಮನೆ ಜಸ್ಟ್ ಇದು ಹೇಳ್ಬೇಕಂದ್ರೆ वीरगाथा काल, भक्ति काल, रीति काल, आधुनिक काल ಅಂತ ಈ ತರ ಇದು ಮಾಡಿದ್ರು. ಅಂದ್ರೆ जो साहित्य के इतिहासकार हैं उन्होंने देखा उस अवधि में, जैसे कि 1050 से लेकर 1375 तक की जो अवधि है, उस अवधि में जितना भी साहित्य रचा गया है उस समग्र साहित्य को या प्रधान साहित्य को जो है साहित्य आलोचकों ने पढ़ा और पढ़कर उन्हें ऐसा लगा कि यानी इस काल में अधिकांश जो प्रवृत्ति है साहित्य की जो प्रमुख विशेषता है वह क्या वीरगाथा की है, समझकर वीरगाथा काल कहा. यानी अनेक नामों से संबोधित किया गया है. जैसे कि रामचंद्र शुक्ल वीरगाथा काल कहते हैं, हजारी प्रसाद द्विवेदी उसी को ही आदि काल कहते हैं. आदि काल इसलिए कहा कि उसके पहले हिंदी साहित्य का इतिहास था नहीं, हिंदी साहित्य का जो आविर्भाव हुआ उसी काल में हुआ. इसलिए इस काल को जो है हमें यह कहना चाहिए कि यह क्या आदि काल है, इस प्रकार का. उसके बाद जो है भक्ति काल. तो आदि काल में साहित्य में क्या है, यानी राजा को खुश करने के लिए साहित्य की सृजना की जाती, प्रजा की ओर ध्यान नहीं दिया जाता था. राजा को खूब खुश करना, सुंदरियों का वर्णन करना, सुंदरियों की ओर आकर्षित करना, फिर बाद में राजा जो है उस सुंदरी को पाने के लिए निकल पड़ता था और खुश होकर क्या करता है, जो राज दरबारी कवि है उसे सोने की अशर्फियाँ देता था. इस प्रकार. तो कहने का मतलब क्या है, अगर एक वाक्य में मैं यदि कहूँ तो वीरगाथा काल का या आदि काल का जो राजा था वह भोग विलास में डूबा हुआ था. और दूसरी बात क्या है, यानी उस वक्त हिंदू और मुसलमान इन दोनों का जो है काफी ये था, समझिए विरोध था. हिंदू राजा मुसलमान राजा पर आक्रमण करता, मुसलमान राजा हिंदुओं पर आक्रमण करता था. इस प्रकार. तो हिंदू और मुसलमान ये दोनों क्या है, कट्टर विरोधी. हिंदू मत मुसलमानಗಳು ಇವರು ಆಕ್ಚುಲಿ ತುಂಬಾ ವಿರೋಧಿಗಳು. सो ಅದಕ್ಕೆ जो समाज में फैली हुई जो अशांति है, इस अशांति को दूर करने के लिए जैसे कि 1375 से 1700 तक का जो समय है, 1375 to 1700 की जो अवधि है, इन दिस पीरियड एक्चुअली वेरी great poets they born, which those are means, for example सूर हैं, तुलसी हैं, कबीर हैं, जयसी. So this period will be known as a भक्ति काल. सो इन्होंने क्या किया, समाज की आंखें खोलने के लिए समाज में जो फैली हुई जो अशांति है,
अराजकता है, जो मतभेद हैं, हिंदू और मुसलमान इन दोनों का जो कट्टर विरोध है, उसे निपटाने के लिए उन्होंने क्या किया, इन सभी प्रमुख 4 कवियों ने क्या किया, प्रयास किया। कोई हिंदू हो या मुसलमान हो, ये सभी मानव हैं, मनुष्य हैं, हम सभी क्या है, शांति से रहना चाहिए इस समाज में। इस प्रकार जो है ये एक दूसरे का विरोध नहीं करना चाहिए, इस तरह का उन्होंने क्या किया, सभी के साहित्य में क्या है, मानवता की भावना आपको दिखने मिलती है। अब तुलसीदास ले लीजिए, भक्ति काल का जो महान कवि तुलसीदास, तो रामचरितमानस की रचना की। तुलसीदास को पढ़ने के बाद आपको यह सीख मिलती है कि भाई हो तो ऐसा, किनके जैसा, लक्ष्मण जैसा, और जो है पति हो तो ऐसा, किनके जैसा, राम जैसा, पुत्र हो तो ऐसा, किनके जैसा, वो यानी राम जैसा। तो इस प्रकार जो है हमें इस प्रकार की सीख मिलती है। वहां पर जो भक्ति काल में आप देखेंगे कि एक राजा दूसरे राजा पर आक्रमण करता था, मुसलमान का हिंदू पर, हिंदू का मुसलमान पर, यहाँ तक कि एक भाई दूसरे भाई की हत्या करता था राज्य प्राप्ति के लिए। तो शांति की स्थापना प्रस्थापित करना और मानवतावाद की भावना प्रस्थापित करने के लिए ऐसे ग्रेट कवियों का जन्म हुआ। तो रामचरितमानस को पढ़ने के बाद वैसे सीख मिलती है। उसी प्रकार क्या है जो ये है कबीर जो है ना हिंदू थे, मुसलमान थे। कबीर क्या थे, बिल्कुल मानवतावादी थे, क्योंकि कबीर का जन्म ही क्या हो गया, ब्राह्मण की विधवा नारी के कोख से जन्म हुआ। जब रामानंद स्वामी यानी भिक्षाटन के लिए चले गए और जो विधवा नारी थी उन्होंने भिक्षा दान किया, फिर बाद में जो है खुश होकर उन्होंने क्या किया, उस विधवा को आशीर्वाद दे दिया पुत्रवती होकर। तो उस विधवा ने कहा, स्वामी जी आपने क्या किया, मुझे जो आपने ये आशीर्वाद दे दिया, यह बहुत बुरा किया है, ये कृपया जो है ये आप वापस ले लीजिए, ये जो वर दिया या आशीर्वाद दिया वापस ले लीजिए। तो उन्होंने कहा नहीं, मैं वर दे सकता हूँ लेकिन वापस नहीं ले सकता। तो फिर बाद में जो है उस आशीर्वाद के फलस्वरूप क्या हो गया, उस जो ब्राह्मण की जो विधवा नारी थी उसकी कोख में जो है बच्चा पैदा हो गया। फिर बाद में लोक लज्जावश उन्होंने क्या किया, तालाब के किनारे जाकर, एक लहर तालाब है उसके किनारे जाकर छोड़ दिया। और नीरो और निम्मा इन दंपतियों को क्या था, कई सालों से जो बच्चा था नहीं, तो ये मछली पकड़ने के लिए गए थे। उस तालाब के किनारे में जो उस बच्चे की रोने की आवाज़ आई, उन्होंने उसे उठाया और उसका लालन पालन किया, जो कि जुलाहा जाति के थे, मुसलमान। तो इसीलिए कबीर का जन्म क्या है, मुसलमान के घर में हुआ है। सॉरी, कबीर का जन्म क्या है, ब्राह्मण की विधवा नारी के कोख से हो गया, और जो है उनका लालन पालन क्या है, मुसलमान के इसमें। तो कबीर ने क्या किया, न हिंदू का पक्ष लिया न मुसलमान का पक्ष लिया। जो कुछ भी जो है उन्हें दिखाई देता, चाहे मुसलमानों में जो है बुराई दिखाई दे उसका विरोध किया डटकर, हिंदुओं में बुराई दे उसका विरोध किया। देखिए कबीर ने कहा, मैं कुछ एक दोहे बताना चाहूँगा। तो कबीर जो गुरु है ना, गुरु को जो है बहुत ही उन्होंने महत्वपूर्ण स्थान दे दिया। गुरु गोविंद दो खड़े काके लागो पाऊं, गुरु अपने बलिहरि जिन्हें गोविंद दियो बताए। इस प्रकार गुरु गोविंद दो खड़े काके लागो पाऊं, गुरु अपने बलिहरि जिन्हें गोविंद दियो बताए। तो उस ईश्वर से भी बढ़कर क्या है, गुरु है, क्योंकि गुरु ही क्या करता है, वहां तक पहुंचाता है। इस प्रकार उन्होंने गुरु को महत्वपूर्ण स्थान दिया। और जो गुरु होता है, ऐसे बुरे गुरु का कभी भी शिष्य मत बनिए। उन्होंने कहा, क्या कहा मालूम है, जाका गुरु अंधा चेला खरा निरंद, जाका गुरु अंधा चेला खरा निरंद, आंधा आंधे ठेलिया दोनों को पड़ंद। दोनों की दुर्गति होती है। मैं ज़्यादा विश्लेषण करके ज़्यादा समय लेना चाहूँगा नहीं। और उन्होंने यह भी कहा, पति पत्नी में का प्रेम कैसा होना चाहिए, प्रियकर प्रेस का प्रेम कैसा होना चाहिए। तो उन्होंने कहा, नैना अंतरी आओ तू त्यों ही नैना झपे हो, नैना अंतरी आओ तू त्यों ही नैना झपे हो, ना मैं देखूं और को ना तुझे देखने दूं। तो हे मेरे पतिदेव या हे मेरे प्रियकर, तुम आकर मेरी आंखों में समा जाओ। तो तुम आकर मेरी आंखों में समा जाती ही मैं आंखें बंद करूंगी, नहीं तुम्हें आंखों में कैद करूंगी, न कोई तुम्हें देख पाएगा या न मैं किसी और को देख पाऊंगी। तो हम दोनों क्या है, बिल्कुल एक दूसरे के रह जाएंगे इस प्रकार। और उन्होंने कहा, एक आदर्श समाज की स्थापना करने के लिए उन्होंने कहा। अब मुसलमान क्या करते हैं, अल्लाह अकबर अल्लाह की जो है रट लगाते हैं। तो उन्होंने उसे देखकर कहा, इतना इस तरह जोर से चिल्लाने की जरूरत नहीं। इस तरह उन्होंने कहा, कंकर पाथर जोरी करी लई मस्जिद बनाई, तापरी चढ़ी मुल्ला बांग दे क्या बहरा हुआ खुदा। इस प्रकार कहा मुसलमानों के लिए। हिंदुओं के लिए उन्होंने कहा
क्योंकि वे न हिंदू के थे न मुसलमान के थे, वे मानवतावादी थे। तो उन्होंने कहा कर में माला फिरे जीभ फिरे मुख माही, मनुआ तो चहु दिशी फिरे सो तो सुमेरन नहीं, इस प्रकार। और उन्होंने कहा मनुष्य को जो एक अच्छा मनुष्य बनने के लिए उन्होंने कहा करता था सो क्यों किया, अब कर क्यों पछताए, बोया बीज बबूर का आम कहाँ से खाए। तो करने से पहले हमें सोचना चाहिए कि मैं जो कुछ करने लगा हूँ ठीक करने लगा हूँ, गलत करने लगा हूँ। जब बीज बबूल का बोते हैं और आम खाने की इच्छा रखते हैं तो आम कहाँ से मिलता है, नहीं मिलेगा। तो हम जैसे कर्म करेंगे उसका फल वैसे ही मिलेगा, इस प्रकार उन्होंने कहा समझे। तो इस प्रकार इन्होंने कोशिश की। इसी भांति क्या है, उसी काल में पैदा हुए मलिक महमूद जायसी, जिनका कि नाम क्या है, मलिक महमूद जायसी, नाम से ही पता चल रहा है कि वो मुसलमान कवि थे। इन्होंने एक ग्रेट इसकी महाकाव्य की रचना की, एपिक की, जिसका कि नाम क्या है पद्मावत। पद्मावत पर जो फिल्म भी आई थी, आप लोगों ने देखा होगा। तो पद्मावत में नक्शी का वर्णन आता है, उस रूप उस नायिका का नक्शिक वर्णन। नक्शिक नाम दे दिया है लेकिन वर्णन नक्शिक नहीं किया, शिखनक किया है समझे। क्योंकि मुसलमान क्या करते हैं, चांद की उपासना करते हैं, जबकि हिंदू क्या है, सूरज की उपासना करते हैं। मुसलमान जो है मूंछे रखता है, मुसलमान जो है मूंछे निकालता है और दाढ़ी बढ़ाता है, जबकि हिंदू क्या करता है, मूंछे रखता है और दाढ़ी क्लीन करता है। लिखने का भी वैसे ही। तो इस प्रकार क्या है, हम यहाँ पर देखते हैं कि एक दूसरे के विरोधी हैं। तो मलिक महमूद जायसी ने क्या किया, वही किया। सो मलिक महमूद जायसी में वही किया, क्या किया, नक्शिक वर्णन तो किया है, टाइटल दिया नक्शिक, लेकिन नक्शिक नहीं किया, शिखनक किया है समझे। तो वहाँ पर भी जो है हिंदू, उस काव्य का मुख्य उद्देश्य क्या मालूम है, हिंदू और मुसलमान इन दोनों में समन्वयता की भावना स्थापित करें, मानवता की भावना स्थापित करें, इस प्रकार। तो इस प्रकार जो है ये श्रेष्ठ ये है समझिए। तो इसीलिए इस भक्ति काल को क्या कहा गया, ऐसे ग्रेट पोएट का जन्म होने के कारण उसे स्वर्णयुग कहा गया समझिए। उसके बाद रीति काल आता है, उसके बाद आधुनिक काल आता है। तो ಒಂದು 2 ನಿಮಿಷ ಮುಗಿಸ್ತೀನಿ ಸರ್, ಅಲ್ಲಿ ನಾನು ಪರ್ಮಿಷನ್ ತಗೊಳ್ತೀನಿ ಆಯ್ತು ಸರ್, 1 ನಿಮಿಷ, ಹಾಂ ಆಯ್ತು, 1 ನಿಮಿಷ ಮುಗಿಸ್ತೀನಿ ಸರ್, ಆಯ್ತು 1 ನಿಮಿಷ। सो आधुनिक काल बनतो, आधुनिक काल में जो है स्वर्णयुग कहा जाता है, क्योंकि स्वतंत्रता प्राप्ति हो गई। और जैसे कि नागार्जुन ने कहा कि इसमें क्या है, अनेक भाषाएं हैं। तो भाषाएं रहने के कारण क्या है, वह अच्छा भी उतना ही और बुरा भी उतना ही है। क्योंकि मनुष्य के लिए क्या चाहिए, एक देश होने पर एक भाषा, एक ध्वज, राष्ट्रगीत, ऐसा ऐसा रहना चाहिए, वही ऐसा। तो ये, और उसके बाद जो है ना, जो साहित्य क्या करता है मालूम है, साहित्य आदर्श समाज की स्थापना करने का प्रयत्न करता है। जैसे कि हमारे रजिस्ट्रार साहब ने कहा, कीर्तिमूर्ति सर ने, ಎಲ್ಲರೂ ಸಾಹಿತ್ಯ ಓದಿ ಅಂತ, ಸಾಹಿತ್ಯನೇ ಏನು ಮಾಡುತ್ತೆ ಅಂದ್ರೆ मार्गदर्शक, इसलिए साहित्य समाज का दर्पण है कहते हैं। साहित्य से समाज की सुधारना संभव है। मैं अधिक समय लूँगा नहीं, और शायद मैंने समय थोड़ा ज़्यादा ले लिया। हमारे जो है अध्यक्ष महोदय हैं इस कार्यक्रम के, हर्ष सर, तो आपसे माफ़ी चाहते हुए मैं अपने शब्दों को यहीं विराम देना चाहता हूँ। सो आप सभी ने मुझे सुना, इसलिए आप सभी का आभार हूँ। थैंक यू। ಧನ್ಯವಾದಗಳು ಸರ್। ಇನ್ನು ಉಳಿದಂಥ ಅಧ್ಯಯನ ವಿಭಾಗದ ಅಧ್ಯಕ್ಷರುಗಳು ತಾಂತ್ರಿಕ ಸೆಷನ್ ಇದೆ ಮಧ್ಯಾಹ್ನ, ಈ ಸಂದರ್ಭದಲ್ಲಿ ಇದೇ ಸಭಾಂಗಣದಲ್ಲಿ ಮತ್ತೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೋದು ಅಂತ ಹೇಳ್ತಾ, ಸಮಯದ ಅಭಾವ ಇದೆ. ಈ ಕಾರ್ಯಕ್ರಮದ ಒಂದು ಮುಖ್ಯ ಘಟ್ಟ, ಗಣತವ್ಯತ್ತ ಕುಲಪತಿಯವರು ಈ ದಿನ ಅಧ್ಯಕ್ಷರಾಗಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರು ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ನಡೆಸಿಕೊಡ್ಬೇಕಂತ ಅವ್ರನ್ನ ಪೂರ್ವಕವಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಸಭೆಯ ಮುಖ್ಯ ಅತಿಥಿಗಳಂತ ರಾಕೇಶ್ ಅವರೇ, ಮತ್ತು ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಮತ್ತು ನನ್ನ ಎಲ್ಲ ನೆಚ್ಚಿನ ವಿದ್ಯಾರ್ಥಿನಿಯರೇ ಹಾಗೂ ಆಹ್ವಾನಿತರೇ, ಈಗಾಗಲೇ ಸಮಯ ಆಗಿದೆ. ನಾನು ಏನು ಹೇಳಬೇಕಂತ ಇರ್ತೀನಿ, ಅವು ಒಬ್ಬೊಬ್ಬರು ಒಂದೊಂದು ಶಬ್ದಗಳನ್ನು ನಾನು ನಿರ್ಕಸ್ಕೊಳ್ತಾ ಇರ್ತಾರೆ. ಅದಕ್ಕೆ ಲಾಸ್ಟ್ ಏನು ಶಬ್ದ ಹೇಳಬೇಕಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಭಾಷಾದವನೇ ಅಲ್ಲ, ನಾನು ಎಲೆಕ್ಟ್ರಾನಿಕ್ಸ್ ಓದಿದ್ದವ. ಅಲ್ಲಿ ಇಲ್ಲಿ ಎಲ್ಲಿವೋ 2 ಅಕ್ಷರ ಓದ್ಕೊಂಡು ಭಾಷೆ ಹೇಳಬೇಕಂತ ಜೋರಾಗಿ ಹೇಳಿ ಬಯಸ್ತೀನಿ. ಆದ್ರೂ ಎಲ್ಲ ಅಕ್ಷರಗಳನ್ನ ಅವ್ರು, ಎಲ್ಲ ನುಡಿಗಳನ್ನ ಅವ್ರು ಹೇಳ್ಬಿಟ್ಟಿರ್ತಾರೆ, ಏನ್ ಹೇಳಬೇಕಂತ ತೋರಿಸ್ತಾ ಇಲ್ಲ. ಆದ್ರೂ ಈ ಸಮಯಕ್ಕೆ ಈ ಭಾಷಾ ಸಂಗಮ ಎಲ್ಲರಿಗೂ ಬೇಕಾಗಿದೆ. ಈಗ
ರಾಕೇಶ್ ಸರ್ ಹೇಳಿದ್ರು. ಅವರು ಯಾಕಂದ್ರೆ ಭಾಷೆ ಒಂದು ನಾವು ಇವತ್ತಿನ ಕಾಲದಲ್ಲಿ ನಮ್ಮ ಏನು ಸೈಕಾಲಜಿಕಲಿ ಏನು ಡಿಪ್ರೆಷನ್ ಆಗ್ತೇವಲ್ಲ, ಆ ಡಿಪ್ರೆಷನ್ಗೆ ಭಾಷೆ ಒಂದು ಮುಖ್ಯ ಆಗಿರ್ತದೆ. ಯಾಕಂದ್ರೆ ಆ ಭಾಷೆದಿಂದ ನಾವು ಅನೇಕ ಸಂದರ್ಭಗಳನ್ನ ಸಾಂದರ್ಭಿಕವಾಗಿ ನಾವು ಅದನ್ನ ತಿಳ್ಕೊಳ್ಳಿಕ್ಕೆ ಭಾಷೆ ಬಹಳ ಮುಖ್ಯ ಆಗಿರ್ತದೆ ಅಂತ ನನಗನ್ನಿಸ್ತದೆ. ಭಾಷಾ ಸಂಗಮದಲ್ಲಿ ಏನೋ ನಾವು ಎಲ್ಲ ಸಾಹಿತ್ಯಗಳು ಒಂದ್ಸಲ ಮೈಕ್ ಸಿಕ್ಬಿಟ್ರೆ ಸಾಹಿತ್ಯಗಳ ಎದುರುಗಳೇ ನಾವು ಏನು ಮಾತಾಡಬೇಕು ಅಂತ ಗೊತ್ತಾಗ, ಯಾಕಂದ್ರೆ ಬಹಳ ಪಾಂಡಿತ್ಯವನ್ನು ಹೊಂದಿರ್ತಾರೆ ಅವರು, ಏನು ಹೇಳ್ಬೇಕಂತಿರ್ತಾರೆ, ಅದನ್ನ ಟೈಮ್ ಇರಂಗಿಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದರ ಸಲುವಾಗಿ ತಾವೆಲ್ಲರೂ ಈಗ ಬುಕ್ಕಿನ ಬಗ್ಗೆ ಹೇಳ್ಬೇಕು ಅನಿಸ್ತದೆ ನನಗೆ. 2 ಬುಕ್ಗಳು ಬರೆದಿದ್ದಾರೆ, ರಮಾನಾಥ್ ನಾಯ್ಡು ಅವರು ಬರೆದಿದ್ದಾರೆ, ವಿಜಯ್ ಕುಮಾರ್ ಅವರು ಬರೆದಿದ್ದಾರೆ. ಅವೆಲ್ಲ ಈಗ ಸಾಂದರ್ಭಿಕ ಅನುಸಾರವಾಗಿ ವಿಜಯ್ ಕುಮಾರ್ ಬರೆದಿದ್ದಾರೆ. ಅವರು ಸಾಂಸ್ಕೃತಿಕ ಲಿಟ್ರೇಚರ್ ಬಗ್ಗೆ ಅವರು ಬರೆದಿದ್ದಾರೆ. ಅದನ್ನ ಇಲ್ಲಿ ಈ ಸಂಗಮ ಅಂತಂದ್ರೆ ಏನು, ಎಲ್ಲಾ ಭಾಷೆಗಳನ್ನ ಒಗ್ಗೂಟಿ, ಅಂದ್ರೆ ನಾವು ಯಾವುದು ನಮ್ಮ ಕನ್ನಡ ಭಾಷೆ ಬಹಳ ದೊಡ್ಡದು, ಹಿಂದಿ ಭಾಷೆ ಸಾಣದು, ತಮಿಳು ಸಾಣದು ಅಲ್ಲ, ಎಲ್ಲ ಭಾಷೆಗಳೇ. ಅಂದ್ರೆ ನಮ್ಮ ದೇಶ ಏನು ಡೈವರ್ಸಿಟಿನಲ್ಲಿ ಯುನಿಟಿ ಇದೆ. ಈಗ ನಾವೆಲ್ಲ ಅಂತೇವು ತಾಯಿಯ ಹಾರ್ಟ್ ಇರ್ಬೇಕಂತ, ತಾಯಿಯ ಹೃದಯವಿರಬೇಕು ಅಂತ. ತಾಯಿ ಅಂತಂದ್ರೆ ಎಲ್ಲವನ್ನ ಸಹಿಸಿಕೊಳ್ಳುವಂತಹ ಹೃದಯಕ್ಕೆ ತಾಯಿ ಹೃದಯ ಅಂತ ಕೊಟ್ಟಿದ್ದಾರೆ. ತಮ್ಗೆಲ್ಲ ಗೊತ್ತಿರಬಹುದು. ಸಂಸ್ಕೃತ ಭಾಷೆಯ ತಾಯಿ ಭಾಷೆ ಯಾಕಂದ್ರೆ ಆ ತಾಯಿಗೆ ಎಂತ ಅಂದ್ರೆ ತಾಳ್ಮೆ ಶಕ್ತಿ ಇರ್ತದಂದ್ರೆ, ಅವರು ಗುಂಡ ಇದ್ರು ತಾಳ್ಕೋತಾರೆ, ಲಫಂಗ್ ಇದ್ರು ತಾಳ್ಕೋತಾರೆ, ಒಳ್ಳೆಯವರಿದ್ರು ತಾಳ್ಕೊಳ್ತಾರೆ. ಅಂತ ತಾಯಿಯನ್ನ, ತಾಯಿ ಹೃದಯವಾಗಿ ಈ ಭಾಷಾ ಸಂಗಮವನ್ನ ಮಾಡಬೇಕು. ಎಲ್ಲರಲ್ಲಿ ಎಲ್ಲವನ್ನ ಒಳಗೊಳ್ಳುವಂತೆ ಸಂಗಮವಾಗಿ ಇರಬೇಕು. ಮತ್ತು ನಮ್ಮಲ್ಲಿ ಭೇದ ಭಾವ, ಈಗ ಆಲ್ರೆಡಿ ಅಶೋಕ್ ಅವ್ರು ಬಹಳ ಹೇಳ್ಬೇಕನ್ನಿಸ್ತಾ ಇತ್ತು ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಟೈಮ್ ಇಲ್ಲ, ನಮಗೆ ಟೈಮ್ ಇಲ್ಲ. ಈಗ ಬಹಳ ಲಿಟ್ರೇಚರ್ ನಾಗಣ್ಣ ಅವರು ಹೇಳಿದ್ರು, ಅವ್ರಿಗೆ 1 ನಿಮಿಷ, ಆ್ಯಕ್ಚುಲಿ 1 ನಿಮಿಷ. ನಾವೆಲ್ಲ ಹೋದ್ಮೇಲೆ ಏನು ಮಾಡಬೇಕು, ತಾವು ನಮ್ದು ಮುಗಿಸ್ಬಿಡ್ಬೇಕು, ನಮಗೆ ಟೈಮ್ ಇರಂಗಿಲ್ಲ. ತಮಗೆಲ್ಲ ಗೊತ್ತಿರಬಹುದು, 1 ನಿಮಿಷ ನನಗೆ ಬಹಳ ಇಂಪಾರ್ಟೆಂಟ್ ಇರ್ತದೆ. ತಾವೆಲ್ಲ ಡಿಸ್ಕಷನ್ ಆ ನಂತರ ಮಾಡಿದ್ರೆ ಒಳ್ಳೇದಂತ ಅನಿಸ್ತದೆ. ಯಾವುದೇ ನಮಗೆ ಯೂಶ್ವಲಿ ನಮ್ಗೆ ಹಾಫ್ ಆನ್ ಅವರ್ನಾಗ ಕಳಿಸ್ಬಿಡಬೇಕು. ನೀವು ಹಾಫ್ ಆನ್ ಅವರ್ ಬಂದ ಅತಿಥಿಗಳು ಜಾಸ್ತಿ ಮಾತಾಡಬೇಕು, ನಾವು ಎಲ್ಲ 5 ನಿಮಿಷ 2 ನಿಮಿಷ ಮಾತಾಡಿ ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಭಾಷೆದ ಬಗ್ಗೆ ಸಂಘರ್ಷ. ಈಗ ಲಿಟ್ರೇಚರ್ ಹ್ಯಾಂಗ್ ಬೆಳೆಸಬೇಕು, ಮಕ್ಕಳಿಗೆ ಕಲಿಸ್ಬೇಕು, ಈಗ ಸಾಂದರ್ಭಿಕವಾಗಿ ಈ ಪ್ರಸ್ತುತವಾಗಿ ಮಕ್ಕಳನ್ನ ಹೇಗೆ ಕಲಿಬೇಕು, ಭಾಷಾವದಲ್ಲಿ ಪಾಂಡಿತ್ಯವನ್ನು ಹೇಗೆ ಗಳಿಸ್ಬೇಕು, ಅದನ್ನ ನೀವು ಡಿಸ್ಕಷನ್ ಮಾಡಬೇಕಾಗ್ತದೆ. ಅದು ಭಾಷೆ ಸಂಗಮದಲ್ಲಿ ನಾವು ಹೇಳ್ತಾ ಕೂತ್ರೆ, ಈಗ ಟೊಳ್ಳು ಒಂದು ಗಟ್ಟಿ ಅಂತ GP ಕೈಲಾಸಂ ಬರ್ತಿರ್ತಾರೆ, ನನಗೂ ಗೊತ್ತಿರ್ತದೆ. ಅಂದ್ರೆ ನಾವು ಓದಿರ್ತೇವೆ ಅಲ್ಲಿ ಇಲ್ಲಿ, ನಾವೆಲ್ಲ ಹೇಳ್ಬೇಕಂದ್ರೆ ಎಲ್ಲ ಹೇಳ್ಬಿಟ್ರಿ, ನಾವೇನು ಹೇಳ್ಬೇಕಿದ್ರಲ್ಲಿ. ಅದಕ್ಕೆ ಕನ್ನಡದಾಗ ಹೇಳ್ತಾರೆ, ನೀರೊಳಗಿರ್ ನಮ್ಗೆ ಬೊಮ್ಮರ್ತನಪ್ಪ ಅಂದ್ರೆ ನೀರು ಇಳಿಲಕ್ಕೆ, ಅದು ನೀರೇ ಇಳಿಯಲು ಹೋಗ್ಯದ, ಮತ್ತೆ ಇದು ಕಡಿಮೆ ಎಲ್ಲ ಹಾಕೋತಿ ಅಂತ. ಅದ್ರ ಸಲುವಾಗಿ ಎಲ್ಲರಿಗೂ ಟೈಮ್ನೂ ಆಗ್ತದೆ. ಟೈಮ್ ಆಗಿದ್ದಾಗ ಲಾಸ್ಟ್ ಯಾರು ಹೇಳ್ತಾರೆ, ಎಲ್ಲ ಯಾವಾಗ ಮುಗಿಸ್ತಾನ ಅಂತ ಹೇಳ್ತಿರ್ತಾನೆ. ಅಂದ್ರೆ ಒಂದು ರಾಮಾಯಣದಾಗ ರಾಮ ಸೀತಾ ಮಾತಾಡ್ತಾ ಇದ್ದಾಗ ರಾತ್ರಿ ಬೆಳಗಿನ ಹಳ್ಳಿದಾಗ ಏನು ಮಾಡ್ತಿರ್ತಾರೆ, ಗೊಂಗಡಿ ಅದನ್ನು ನಿಮಗೆಲ್ಲ ಗೊತ್ತಿರ್ಬೋದು, ಹಳ್ಳಿ ಭಾಷಾದಾಗ ರಾಮ ಸೀತೆ ಅದೆಲ್ಲ ಪಾತ್ರಗಳನ್ನು ನಡೀತಿರ್ತವೆ. ಆವಾಗ ಒಬ್ಬ ಗೊಂಗಡಿ ಹಾಕ್ಕೊಂಡು ಹೋಗಿರ್ತಾನೆ, ಅಲ್ಲಿ ಆ ದೊಡ್ಡ ಮಾಲಕ್ ಬಂದಿರ್ತಾನೆ, ಅಲ್ಲಿ ಹಾಕಿರ್ತಾನೆ ಗೊಂಗಡಿಯನ್ನು. ಎಲ್ಲರೂ ಹೋಗಿರ್ತಾರೆ, ಅದು ಅವ ಇನ್ನೊಬ್ಬ ಕೂತಿರ್ತಾನೆ, ಇಬ್ಬರೇ ಕೂತಿರ್ತಾರೆ. ಅವ ಯಾಕೆ ಕೂತಾನಂದ್ರೆ ಅದು ಗೊಂಗಡಿಯನ್ನು ತಗೊಂಡು ಹೋಗ್ಬೇಕಂತ. ಅದಕ್ಕೆ ನನ್ನ ಮಾತು ಯಾರು ಕೇಳಲಿಕ್ಕೆ ಇಂಟ್ರೆಸ್ಟ್ ಇರಲ್ಲ. ಅದ್ರ ಸಲುವಾಗಿ ಯಾರಿಗೆ ಟೈಮ್ ಕೊಟ್ಟಿರ್ತದೆ 1 ನಿಮಿಷ ಅಥವಾ 2 ನಿಮಿಷ, ಅದನ್ನು ಅಳವಡಿಸ್ಕೊಳ್ಬೇಕು ಅಥವಾ ಅದು ನಡೀಬೇಕು ಅಂತ ನನಗನ್ನಿಸ್ತದೆ. ಹೀಗಾಗಿ ಈ ಭಾಷಾ ಸಂಗಮ ಒಳ್ಳೇದಾಗಲಿ. ತಮಗೆಲ್ಲ ನಾಯ್ಡು ಅವರು ಮುತುವರ್ಜಿ ವಹಿಸಿ ಮತ್ತು ಎಲ್ಲ ಲ್ಯಾಂಗ್ವೇಜ್ 4-6 ಲ್ಯಾಂಗ್ವೇಜ್ ಡಿಪಾರ್ಟ್ಮೆಂಟ್ನವರು ಇದ್ರಿ. ವಿದ್ಯಾರ್ಥಿಗಳಿಗೆ ಭಾಷೆಯನ್ನು ಹೇಗೆ ಕಲಿಸಬೇಕು, ಕಮಾಂಡಿಂಗ್ ಬರಬೇಕು ಭಾಷಾದಲ್ಲಿ, ಅಂಥ ರೀತಿಯಲ್ಲಿ ನಿಮ್ಮಲ್ಲಿ ಆ ಭಾವನೆ ಇರಬೇಕು. ವಿದ್ಯಾರ್ಥಿಗಳನ್ನು ಕಲಿಸ್ಬೇಕೆಂಬ ಭಾವನೆ ಇರಬೇಕು. ಅದರ ಜೊತೆಗೆ ಭಾಷಾ ಸಂಗಮ ಒಬ್ಬರದೊಬ್ಬರಿಗೆ ತಾರತಮ್ಯ ಮಾಡ್ಕೊಳ್ಬಾರ್ದು. ಅದರಲ್ಲಿ ನಾವು ಶ್ರೇಷ್ಠ ನೀವು ಶ್ರೇಷ್ಠ ಅಲ್ಲ, ಅದು ಭಾಷೆಯಲ್ಲಿ ಉತ್ಕೃಷ್ಟತೆಯನ್ನು ಬೆಳೆಸ್ಕೊಳ್ಳೋ ಹೋದ್ರೆ ಒಳ್ಳೇದಾಗ್ತದೆ. ಈ ಭಾಷಾ ಸಂಗಮದ ಮಾಡಿದ್ಕ ಉದ್ಧಾರ ಅಂದ್ರೆ ಒಳ್ಳೇದಾಗ್ತದೆ ಅಂತ ಹೇಳುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಿಕೊಟ್ಟಂತ ಘನತೆವೆತ್ತ
ಕುಲಪತಿಯವರಾದಂಥ ಸನ್ಮಾನ್ಯ ಶರಣಪ್ಪ ವಿ ಅಲ್ಸೆ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಒಂದು ಅಂತಿಮ ಹಂತದಲ್ಲಿದ್ದೇವೆ. ವೇದಿಕೆ ಎಲ್ಲ ಗಣ್ಯರಿಗೆ ಗೌರವ ಸಮರ್ಪಣೆ. ಡೀನ್ ಅಧ್ಯಯನ ಕೇಂದ್ರ ಪ್ರೊಫೆಸರ್ ರಮನಾಥ್ ನಾಯ್ಡು ಅವರು, ಭಾಷಾ ನಿಕಾಯದ ನಿರ್ದೇಶಕರು ಅವರು, ಮುಖ್ಯ ಅತಿಥಿಯಾದಂಥ ಪ್ರೊಫೆಸರ್ ರಾಕೇಶ್ ಚಿರ್ಕೋಡು ಅವರಿಗೆ ಮಾನ್ಯ ಕುಲಪತಿಯವರಿಂದ ಗೌರವ ಸಮರ್ಪಣೆ. ಪ್ರೊಫೆಸರ್ ರಾಕೇಶ್ ಚಿರ್ಕೋಡು ಅವರು ಪ್ರಾಂಶುಪಾಲರು SRLC ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅವರಿಗೆ ವೇದಿಕೆ ಗಣ್ಯರಿಂದ ಗೌರವ ಸಮರ್ಪಣೆ. ನಮಗೆ ಸಹಕರಿಸಿದಂಥ ನಮ್ಮ ಘನತೆವೆತ್ತ ಕುಲಪತಿ ಅವರಿಗೆ ಪ್ರೊಫೆಸರ್ ರಮನಾಥಂ ನಾಯ್ಡು ಅವರಿಂದ ಗೌರವ ಸಮರ್ಪಣೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಅದಕ್ಕೆ ಸಹಕರಿಸಬೇಕಂತ ಕೇಳ್ಕೊಳ್ತೀವಿ. ಅದೇ ರೀತಿ ನಮಗೆ ಸಹಕಾರ ನೀಡಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂಥ ಘನತೆವೆತ್ತ ಕುಲ ಸಚಿವರು ಪ್ರೊಫೆಸರ್ KLN ಮೂರ್ತಿ ಸರ್ ಅವರಿಗೆ ಭಾಷಾ ನಿಕಾಯದ ನಿರ್ದೇಶಕರಾದ ಪ್ರೊಫೆಸರ್ ರಮನಾಥಂ ನಾಯ್ಡು ಅವರಿಂದ ಗೌರವ ಸಮರ್ಪಣೆ. ಸನ್ಮಾನ್ಯ ಕುಲ ಸಚಿವರಾದ ಪ್ರೊಫೆಸರ್ KLN ಮೂರ್ತಿ ಸರ್ ಅವರಿಗೆ ನಾಯ್ಡು ಸರ್ ಅವರಿಂದ ಹಾಗೂ ವೇದಿಕೆ ಗಣ್ಯರಿಂದ ಗೌರವ ಸಮರ್ಪಣೆ. ಡಾಕ್ಟರ್ VM ರಮೇಶ್ ಅವರಿಗೆ ಗೌರವ ಸಮರ್ಪಣೆ. ಡಾಕ್ಟರ್ VM ರಮೇಶ್ ಅವರು ಹಣಕಾಸು ಅಧಿಕಾರಿಗಳು, ಅವರಿಗೆ ಭಾಷಾ ನಿಕಾಯದ ನಿರ್ದೇಶಕರಾದ ಪ್ರವೀಣ್ ಅವರು ಕುಲ ಸಚಿವರು ಪರೀಕ್ಷಾಂಗ, ಇವರಿಗೆ ಭಾಷಾ ನಿಕಾಯದ ನಿರ್ದೇಶಕರಾದ ಡಾಕ್ಟರ್ ನಟರಾಜ್ ಜಿ ಅವರು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ರೂವಾರಿಗಳು ಅಂದರೆ ಭಾಷಾ ನಿಕಾಯದ ನಿರ್ದೇಶಕರು, ಡೀನ್ ಅಧ್ಯಯನ ಕೇಂದ್ರದ ಪ್ರೊಫೆಸರ್ ರಮನಾಥಂ ನಾಯ್ಡು ಅವರಿಗೆ ಗೌರವ ಸಮರ್ಪಣೆ. ವೇದಿಕೆಯ ಗಣ್ಯರಿಂದ ಘನತೆವೆತ್ತ ಕುಲಪತಿಯವರು, ಕುಲ ಸಚಿವರು ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತೇನೆ. ಭಾಷಾ ನಿಕಾಯದ ನಿರ್ದೇಶಕರು, ಡೀನ್ ಅಧ್ಯಯನ ಕೇಂದ್ರದ ಹಾಗೂ ತೆಲುಗು ಅಧ್ಯಯನ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ರಮನಾಥಂ ವಂದನಾರ್ಪಣೆಯನ್ನ ಡಾಕ್ಟರ್ ನಟರಾಜ್ ಜಿ ಅವರು, ಸಹಾಯಕ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಇಂಗ್ಲಿಷ್ ಅಧ್ಯಯನ ಮತ್ತು ಸಂಶೋಧನೆ ವಿಭಾಗ, ಇವರು ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತೀವಿ. A very pleasant morning to everybody. It's a sense of pride and a matter of great privilege to propose vote of thanks to this inaugural session. One day international conference on Indian literature, Bhasha Sangama 23. On behalf of the School of Languages, I express my sincere thanks to Honorable Vice Chancellor, Professor Sharanappa V. Halse. Sir, your presence is such an honor to everyone. Thank you for gracing the occasion. A very special thanks to our chief guest today's event, Dr. Rakesh Cherukodu, the Principal, Center for Southern Languages, Department of Higher Education, CIL, and Mysuru. Sir, your presence is such an inspiration and a great motivation to all of us. On behalf of the School of Languages and KSOU, I express my sincere thanks for being with us today as the chief guest of today's event. I must thank our registrar, KSOU, Professor KLN Murthy sir, for gracing the occasion. So we sincerely acknowledge your unwavering support and guidance for all the academic events. On behalf of the School of Languages, I thank Professor Lakshmi in her absence, the Dean Academic Professor Ramanathan Naidu, Dean Studies Center, and the Director, School of Languages. Dr. Ramesh, Finance Officer, Professor Praveen, Registrar Evaluation, and all the statutory officers, chairpersons of various departments, teaching and the office staff, and the August gathering, you all. Every celebration is an experience. What lingers and echoes in the depth of our art are those who made the event a very reality and hands that work behind the scenes. I thank each and everybody. Eventually, I thank wholeheartedly the faculties and the office staff of the School of Languages. Importantly, I request all the distinguished August gathering to join at 2:30 for the technical session in the same hall. Thank you, everyone.